क्षयी कर्मजितो लोकः त्रिलोक्यराज्ये भिक्षामाद्यते सुखः क्षयी कर्माजितो कर्मार्जित कर्मेण आर्जित क्षयी कर्मार्जितः लोकः स्वराट् ब्रह्मावबोधितः लब्धे त्रैलोक्यराज्ये न भिक्षाम् आध्रियते तु कः कर्मार्जितो लोकः क्षयी महाप्राण ಇದೆಯಾ ಇಲ್ಲ ಇಲ್ಲ ಸ್ವಲ್ಪ ಪ್ರಾಣಗಳು ಆಧ್ರಿಯತೆ ಮಹಾಪ್ರಾಣ ಇಲ್ಲ ಕರ್ಮಾರ್ಜಿತ ಕರ್ಮದಿಂದ ಆರ್ಜಿತ ಅಂದ್ರೆ ಸಂಪಾದನೆ ಮಾಡ್ಬೋದು ಕರೆಕ್ಟ್ ಸ್ವರ್ಗ ಇರ್ಬೋದು ಲೋಕ ಇರ್ಬೋದು ಜೀವಲೋಕ ಯಾವ ಲೋಕ ಕರ್ಮ ಗೃಹೋತ್ತಾರಿ ಕರ್ಮ ಇರೋದಿಲ್ಲೋ ಯೋಗಿ ಕರ್ಮ ಮಾಡಿ ಮನೆ ಕೊಡ್ಕೊಂಡು ಕಾರ್ ಯಾವ್ದು ಪರ್ಮನೆಂಟ್ ಅಲ್ಲಪ್ಪ ಕರ್ಮದಿಂದ ಆರ್ಜಿತ ಕನಕ ಸಂಪಾದನೆ ಮಾಡ್ಕೊಂಡ ಸಂಪಾದನೆ ಏನಾದ್ರು ಇಂಗ್ಲಿಷ್ ಅಲ್ಲಿ ಸಂಪಾದನೆ ಮಾಡೋದು ಗೇನಿಂಗ್ ಅಂದ್ರೆ ಹೊಂಡು ಸಂಪಾದನೆ ಮಾಡೋದು ಅರ್ನಿಂಗ್ ಅಂತ ಕರ್ಮದಿಂದ ಏನು ನೀವು ಗೇನ್ ಮಾಡ್ತೀರೋ ಪಡ್ಕೊಳ್ತೀರೋ ಅದು ಕ್ಷಯಿ ಕರ್ಮದ ಎಫೆಕ್ಟ್ ಎಷ್ಟಿರುತ್ತೋ ಅಷ್ಟು ಆದರೆ ಬ್ರಹ್ಮಾವಬೋಧಿತ ಬ್ರಹ್ಮಜ್ಞಾನಿನ ಬ್ರಹ್ಮ ಅವಬೋಧನ ಜ್ಞಾನ ಸ್ವರಾಟ್ ಭವತಿ ಬ್ರಹ್ಮಜ್ಞಾನವನ್ನು ಕಣ್ಣ ಬ್ರಹ್ಮಾಂಡಕ್ಕೆ ಚಕ್ರವರ್ತಿ ಆಗ್ಬಿಡ್ತಾರೆ ಎಲ್ಲ ಆತ್ಮ ಬರುತ್ತೆ ಸ್ವಲ್ಪ ಬ್ರಹ್ಮಜ್ಞಾನದಿಂದ ಸ್ವರಾಟ್ ತಾನೇ ಚಕ್ರವರ್ತಿ ಆಗೋದು ಕರ್ಮದಿಂದ ಪಡ್ಕೊಂಡಂತಹ ಲೋಕವಲ್ಲ ಕ್ಷಯ ಆಗುವಂತಹದ್ದು ಈ ರೀತಿ ಎರಡಕ್ಕೆ ಬೈಫರ್ಕೇಶನ್ ಇದೆ ಡಿಫರೆನ್ಸ್ ವ್ಯತ್ಯಾಸ ಈ ರೀತಿ ಇದೆ ಹೀಗಿರುವಾಗ ತ್ರೈಲೋಕ್ಯ ರಾಜ್ಯ ಪ್ರಾಪ್ತೆ ಮೂರು ಲೋಕಕ್ಕೂ ರಾಜ್ಯ ಅಂದ್ರೆ ಮೂರು ಲೋಕಕ್ಕೂ ಬ್ರಹ್ಮಾಂಡವಲ್ಲ ತಾನೇ ಅಂತ ಪಡ್ಕೊಂಡಂತಹ ನಾ ಮನುಷ್ಯನು ನಾ ನರೋ ನರಹ ಆ ಮನುಷ್ಯನು ಕಥಂ ಭಿಕ್ಷಾ ಮಾದ್ರಿಯತೆ ಕೋಟೀಶ ಬಿಲ್ಗೇಟ್ಸ್ ನಮ್ಮ ಭಿಕ್ಷೆ ಬಿಡುತ್ತಾ ಏನಪ್ಪಾ ಬಿಲ್ಗೇಟ್ ಅವನು ಅಮ್ಮ ತಾಯಿ ಭಿಕ್ಷೆ ಬಿಟ್ಟು ಕೇಳ್ತಾ ಅವನು ಚಕ್ರವರ್ತಿ ಆಗ್ಬಿಡ್ತಾನೆ ಬ್ರಹ್ಮಜ್ಞಾನಿ ಅದವನು ಒಂದ್ ವರ್ಷಕ್ಕೆ ಅವನು ಇನ್ಫೋಸಿಸ್ ನಂದನ್ ನೀಲೇಕಾನಿ ಇರ್ತಾರಲ್ಲ 254 ಕೋಟಿ ದಾನ ಮಾಡಿದ ಒಂದ್ ವರ್ಷದಲ್ಲಿ ಅವರು ದಾನ ಮಾಡಿ ದೊಡ್ಡ ಇದಕ್ಕೆ ಕರೋನಾ ಇದಕ್ಕೆ ಕರೋನಾ ಇದೆ ಕರೋನಾ ಫೌಂಡೇಶನ್ಗೆ ಬೇರೆ ಇದಕ್ಕೆ ಕಡಿಮೆ ಮಾಡಿದ್ರೆ ಹೊರತು ಒಬ್ಬೊಬ್ಬ ವ್ಯಕ್ತಿ ಕೊಡಲ್ಲ ಈ ಸಂಸ್ಥೆ ಕೊಡ್ತಾರೆ ದೊಡ್ಡ ಇದು ಇದಿರ್ತಲ್ಲ ರಿಸರ್ಚ್ ಸೆಂಟರ್ ಇರ್ತಲ್ಲ ರಿಸರ್ಚ್ ಸೆಂಟರ್ ಕೊಟ್ಬಿಡ್ತಾರೆ ಜಾಸ್ತಿ ಮಂತ್ರಾಲಯ ಯಾರ ಸುಧಾಮೂರ್ತಿ ಸಲಹೆಗೂ ಕೊಡ್ತಾರೆ ಫೌಂಡೇಶನ್ ಎಲ್ಲ ಇದೆ ಅದು ಗುರುತಿಸ್ಬಿಟ್ಟು ಅದಕ್ಕೆ ಜನರಿಗೆ ಎಲ್ಲಿಗಾಲು ಕೊಡ್ಲಿ ಒಟ್ಟು ಕೊಡೋಕೆ ಇರೋದು ಇನ್ನೇನಕ್ಕೂ ಬರಲ್ಲ ಯಾರು ಇಟ್ಕೊಂಡು ಕೊಡ್ಲೇಬೇಕು ನೀನು ಪಟಾಕಿ ಕೊಡ್ಬೇಕು ಇಲ್ಲ ಇನ್ನೊಂದು ಕೊಡ್ಬೇಕು ಪಟಾಕಿ ಕೊಡ್ತೀರಾ ಇಲ್ಲ ಸರಿ ಪಟಾಕಿ ಕೊಡ್ತೀವಿ ಉಳಿಯುತ್ತೆ ಆ ಹೊಗೆ ಗುಡಿದಲ್ಲ ಆ ಹೊಗೆ ಚೆನ್ನಾಗಿರುತ್ತೆ ಆ ಶಬ್ದ ಭ್ರಾಂತ್ ಕಲ್ಪನೆ ಏನು ಬಿಡೋದಲ್ಲ ಒಟ್ಟು ದುಡ್ಡಿರೋದೇ ಬಿಡಿಯೋಕೆ ಹೇಳಿ ಕರ್ಮದಿಂದ ಸಂಪಾದನೆ ಮಾಡಿದಾಗ ಲೋಕವು
ಕ್ಷಯವಾಗುವ ಸ್ವಭಾವದ್ದು. ಆ ಕ್ಷಯಿ ಅನ್ನೋದು ನಿನಿ ಅದು ಅಚ್ಚಿದಲ್ಲಿ ಕ್ಷಯವಾಗುವ ಸ್ವಭಾವದ್ದು ಬರ್ಬೇಕು. ಕರ್ಮದಿಂದ ಆರ್ಜಿತ ಅಂದ್ರೆ ಸಂಪಾದನೆ ಮಾಡಿದ సంపాదించుకున్న ఏం ఫలమైందో అదన్నీ క్షయమవుతుంది, అనిత్యమవుతుంది. అనిత్యంగా ఉంది, నిత్యంగా ఉండలేదు, నిత్యమవ్వదు. ಅಮ್ಮ ಲಕ್ಷ್ಮಿ ಬಂದಿದ್ದಾಳ ಅಮೆರಿಕಾದಿಂದ. ಓ ಯಾಕಪ್ಪ ಮುಖ ಬ್ರೈಟ್ ಆಗಿದೆ, ನಂಗೆ ಗೊತ್ತೇ ಇಲ್ಲ. ನಿನ್ನೆಯಿಂದ ಔಟ್ ಮಾಡಿದೆ, ನಿನ್ನೆಯಿಂದಲೂ ನಮ್ಮ ನಾಗರಾಜ್ ಮುಖ ಲಕ್ಷ್ಮಿ ಮುಖ ಇದು ಬ್ರೈಟ್ ಆಗಿದೆ. ಯಾಕೆ? ಆ ಲಕ್ಷ್ಮಿ ಅಮ್ಮ ಬಂದಿದ್ದಾಳೆ ಅಮೆರಿಕಾದಿಂದ, ಅದಕ್ಕೆ ಬ್ರೈಟ್. ಓಹೋ ಇವಾಗ ಅರ್ಥ ಆಯ್ತು. ಓಹೋ ಗುರುಗಳೇ ಇವತ್ತು ಹೇಳಿದ್ಲು ಗುರುಗಳು ನೋಡ್ಬೇಕು ಕರ್ಕೊಂಡು ಹೋಗು ಅಂತ, ಬರ್ತೀನಿ ಅಂತ ಹೇಳಿದಾಳೆ. ಬನ್ನಿ ಬನ್ನಿ ಬನ್ನಿ, ಬರ್ತೀವಿ ಖಂಡಿತ ಬನ್ನಿಮ್ಮ. ನಾಳೆ ಬಂದು ಅವ್ರು ಊಟ ಮಾಡ್ಬೋದು ಒಂದು ವಸುಲಕ್ಷ್ಮಿ. ಹಾ ಅವಳು ಫೋನ್ ಮಾಡಿದ್ರು, ವಸುಲಕ್ಷ್ಮಿನ ಫೋನ್ ಮಾಡಿದ್ರು. ಅವಾಗ ಇವಳಂದ್ಲ, ಅಮ್ಮ ಗುರುಗಳು ನೋಡ್ಬಿಡೋಣ ನಾಳೆ ಹೋಗೋಣ ಅಂತ ಹೇಳಿದಾಳೆ. ಈಗ ತಾನೇ ಆಚೆ ಹೋದ್ಲವಳು. ಆಯ್ತಮ್ಮ ಬನ್ನಿಮ್ಮ, ಬರ್ತೇವಿ, ನಾಳೆ ಬರ್ತೀವಿ. ಖಂಡಿತ ಬನ್ನಿಮ್ಮ. ಹಾ ಖಂಡಿತ ಬರ್ತೀವಿ. ಇವತ್ತಲ್ಲ ನಾಳೆ ಬರ್ತೀರಾ? ಹಾ ನಾಳೆ 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 ಬರ್ತೀವಿ. ನಾಳೆ ಓಕೆ ಆಯ್ತಮ್ಮ. ಅಚ್ಚ ನಿಂದಿಲ್ಲ ಎಲ್ಲ ವಿಷಯನೇ. 6:45 ಶಿವಪಾಣೋ ಎಲ್ಲರೂ ರುದ್ರೇಶ್ವರನೋ ಅದು ಇದನ್ನೇ ಪೂಜೆಂಗೋ ಸುರೇಶನೋ ಸಂಕಲ್ಪ ಹೊರಡಂಗೋ 6:45ಕ್ಕೆ 11 ಜನ ಕೂತ್ಕೊಂಡು ರುದ್ರ ಒಂದೇ ಸಲ ಸಕದಾವರ್ತಿ, ಇದು ದಶವಾವರ್ತಿ ಇಲ್ಲ. ಬ್ರಹ್ಮಜ್ಞಾನದಿಂದಲಾದರೋ ಬ್ರಹ್ಮಾವಭೂತಃ ಬ್ರಹ್ಮಜ್ಞಾನದಿಂದ ಸ್ವಸ್ವರಾಟ್ ಭವತಿ, ಅವರೇ ಅಖಂಡ ಬ್ರಹ್ಮಾಂಡಕ್ಕೆ ಚಕ್ರವರ್ತಿಯಾಗುತ್ತಾನೆ. ತಾನೇ రాజమవుతాడు, అక్కడనే రాజమైపోతాడు. రాజమయ్యి బ్రహ్మాండకే చక్రవర్తి అయిపోయి మళ్ళీ అసలు నాకు ఏదైనా భిక్ష ఇవ్వండిమా, ఏదైనా ఇవ్వండిమా అని అడుగుతారా? ಏನೇನು ಅಡುಗು ಆಗುತ್ತಾರೆ. ಹೀಗೆ ತ್ರೈಲೋಕ್ಯಕ್ಕೆ ರಾಜ್ಯತ್ವ ಪಡ್ಕೊಂಡ ಮೇಲೆ ತ್ರೈಲೋಕ್ಯ ರಾಜ್ಯ ಪ್ರಾಪ್ತಿ ಲಬ್ಧೆ. 3 ಲೋಕಕ್ಕೂ ಅಖಂಡ ಬ್ರಹ್ಮಾಂಡಕ್ಕೆ ಅಖಂಡ ಜಗತ್ತಿಗೆ ಬ್ರಹ್ಮಾಂಡಕ್ಕೆ ನೋಡಿ 3 ಲೋಕಕ್ಕೂ ಇರುವ ರಾಜ್ಯವು ಪಡೆದವಾಗಿ ತ್ರೈಲೋಕ್ಯದ ರಾಜ್ಯವನ್ನು ಪಡೆದ ಮೇಲೆ ಮಾಡ್ಕೊಳ್ಳಿ. ತ್ರೈಲೋಕ್ಯ ರಾಜ್ಯವನ್ನೇ ಪಡೆದ ಮೇಲೆ ಆ ನರಹ ಆ ಮನುಷ್ಯನು ಹೇಗ್ ಭಿಕ್ಷೆ ಮಾಡಕ್ ಹೋಗ್ತಾನೆ? ಭಿಕ್ಷೆನ ಮೆಂಡಿಕೇಟ್ ಹಿಡ್ಕೊಂಡು ಬೆಗ್ಗರು ಮೆಂಡಿಕೇಟ್ ಅಲ್ಲ ಭಿಕ್ಷಾ ಪಾತ್ರ, ಭಿಕ್ಷಾ ಪಾತ್ರಗೂ ಹಾಕಿದಾರೆ. ಮೆಂಡಿಕೇಟ್ ಭಿಕ್ಷುಕ ಪಾತ್ರಗೆ ಬೌಲ್ ಬೇರೆ ಮೆಂಡಿಕೇಟ್ ಬೋದ ಅಷ್ಟೇನಾ? ಮೆಂಡಿಕೇಟ್ ಭಿಕ್ಷುಕನಾ? ಭಿಕ್ಷುಕ ಮಾಂಕು ಅವನು ಭಿಕ್ಷುಕರ ಮೆಂಡಿಕೇಟ್. ಅವನು ಹೆಂಗೆ ಭಿಕ್ಷೆಯ ಆದ್ರಿಯತೆಯನ್ನು ಒಪ್ಪಿಕೊಳ್ಳುತ್ತಾನೆ? ಯಾವ ತಾನೇ ಭಿಕ್ಷೆಯನ್ನು ಒಪ್ಕೊಳ್ತಾನೆ? ತ್ರೈಲೋಕ್ಯ ರಾಜ್ಯವನ್ನೇ ಪಡೆದ ಮೇಲೆ ಕೊಡಮ್ಮ, ಚಂದ್ರನೇ ಕೊಡಮ್ಮ, ನೆನ್ನೆದೇ ಕೊಡಮ್ಮ, ಏನಾದ್ರು ಒಂದು ಕೊಡಮ್ಮ ಅಂತ ಕೇಳ್ತಾನ ಅವನು. ಭಿಕ್ಷೆ ಕೇಳ್ತಾನೆ, ಏನಾದ್ರು ಕೊಡಮ್ಮ, ಹುಷು ನೆನ್ನೆದಿದ್ದು ಪರವಾಗಿಲ್ಲ, ಶೀದಿದ್ದು ಪರವಾಗಿಲ್ಲ, ಏನಿದ್ದು ಪರವಾಗಿಲ್ಲ, ಕೊಡಿಮ್ಮ ಅಂತಂತಾನೆ. ಇವನ್ ಮಾತ್ರ ವಿಶ್ವಕ್ಕೆ ಕೊಡ್ತಾನೆ ಆನಂದ, ಇವನೇನು ಕೇಳಲ್ಲ. ಇನ್ ದೇವರಿಂದನಿಗೆ ಕೊಡ್ತಾನೆ. ಕಥಂ ಸಹ ಭಿಕ್ಷಾ ಮಾದ್ಯತೆ, ಕಹ ಭಿಕ್ಷಾ ಮಾದ್ಯತೆ. ಯಾವನ್ ತಾನೇ ಭಿಕ್ಷೆ ಬೇಡ್ತಾನೆ? ಅದು ಕಹ ಅನ್ನೋದು ಆಕ್ಷೇಪ ಆಗ್ತದೆ. ಯಾವನ್ ತಾನೇ ಭಿಕ್ಷೆ ಬೇಡ್ತಾನಪ್ಪ? ಸರಳ ಇದೆಯಲ್ಲ ಶ್ಲೋಕ, ಕೆಲವು ಶ್ಲೋಕ ಗಾಬರಿಯುತ್ತೆ. ಮುಂದೆ ಬಾ ತೋರಿಸ್ತೀನಿ. ಭೇದ ಬರ್ತಾರೆ, ಹಬ್ಬ ಹರಿಸ್ತಾರೆ. ನಿನ್ನ ಪ್ರಕರಣಂ ಜ್ಞಾನಂ ಕಾಂಕ್ಷಿತಂ ನ ಚ ಕರ್ಮಣ ವಿರೋಧಾಚ ಸ್ವತಂತ್ರ ಗುಣಭೂತಂ ನ ಕಸ್ಯಚಿತ್. ಓದ್ಕೊಳ ತಪ್ಪ ಬರ್ಬಿಡು, ಹೋಗು. ಸುಮ್ಮನ ಅಕ್ಕ ಬರ್ಕೊಂಡ್ರ ಬರ್ದ್ರ ಯಾಕೆ ಬರ್ದೇ ಇಲ್ಲ ಅಂತ ಯಾಕೆ ಸುಮ್ಮನೆ ಹಾಕಂತ ಕೇಳ್ಬೇಕು ಅಂತ ಇವಾಗ ಜಾಯ್ನ್ ಆದೆ ಗುರುಗಳೇ, ಅದಕ್ಕೆ
ಬರ್ಕೊಳ್ಳಿ ಕರ್ಮದಿಂದ ಸಂಪಾದನೆ ಮಾಡಿದ ಲೋಕ ಕ್ಷಯವಾಗತ್ತೆ. ಹಾ ಸರಿ. ಬೇಗ ಬರ್ಕೊಳ್ಳಿ. ಕರ್ಮದಿಂದ ಸಂಪಾದನೆ ಮಾಡಿದ ಲೋಕ ಕ್ಷಯವೋ. ಬ್ರಹ್ಮಜ್ಞಾನದಿಂದ ಅಖಂಡ ಜಗತ್ತಿಗೆ ಚಕ್ರವರ್ತಿ ಆಗುತ್ತಾನೆ. ಕರ್ಮದಿಂದ ಸಂಪಾದನೆ ಮಾಡಿದ ಲೋಕವು ಕ್ಷಯವಾಗತ್ತೆ, ಮುಗಿದು ಹೋಗುತ್ತೆ. ಬ್ರಹ್ಮಜ್ಞಾನದಿಂದ ತ್ರೈಲೋಕ್ಯ ರಾಜ್ಯವೇ ಇವನದಾಗತ್ತೆ. ತ್ರೈಲೋಕ್ಯ ರಾಜ್ಯವೇ ಇವನದಾದ ಮೇಲೆ ಯಾವ ಮನುಷ್ಯ ತಾನೇ ಭಿಕ್ಷೆ ಮಾಡೋಕೆ ಇಷ್ಟಪಡ್ತಾನೆ? ಆಯ್ತಾ? ಇವತ್ತಿಂದು ಓದಪ್ಪ. ಭಿನ್ನ ಪ್ರಕರಣಂ ಸ್ವತಂತ್ರಂ ಜ್ಞಾನಂ ಕರ್ಮಣ ನ ಕಾಂಕ್ಷಿತಂ ವಿರೋಧ ಅತಃ ತತಸ್ಯ ಗುಣಭೂತಂ ಅಂತ. ಏನ ಅಲ್ಲ ಪೇಜನೆ ಮುಂದಕ್ಕೆ. ಓ ಹೌದಾ? ಇದಂತ ಏನಾಯ್ತಪ್ಪ? ಒಂದೇ ಅಲ್ಲ ಒಟ್ಟು ಕದ್ದಿ ಬಿಡ್ತಾರೆ ಕಣ್ರಿ. ಏನ್ ಹೇಳ ಹುಡುಗರನ್ನ ಕೈ ಬಾಯಿ ಮುಂದೆ ಗೊತ್ತಿಲ್ಲ ಕಣ್ರಿ ಅವ್ರಿಗೆ. ಇನ್ನೂ ಆ ಕಾಮನ್ ಸೆನ್ಸೇ ಬಂದಿಲ್ಲ. ಅರ್ಥ ಭಿನ್ನ ಪ್ರಕರಣ ಜ್ಞಾನ ಬೋಧನ ಜ್ಞಾನಂ ಸ್ವತಂತ್ರಂ ಭಿನ್ನ ಪ್ರಕರಣಸ್ಥಂ ಅತಃ ತತ್ ನ ಕರ್ಮಣ ಕಾಂಕ್ಷಿತಂ ಕರ್ಮಣ ಕಿಮಪಿ ತಸ್ಯ ನ ಕಾಂಕ್ಷಿತಂ ವಿರೋಧಾತ್ ಅತಃ ತತ್ ನ ಕಸ್ಯಚಿತ್ ಗುಣಭೂತಂ. ಬೇರೆ ಬೇರೆ ಪ್ರಕರಣದಲ್ಲಿ ಜ್ಞಾನವೇ ಬೇರೆ ಪ್ರಕರಣ, ಅದು ಸ್ವತಂತ್ರ. ಅದು ಕರ್ಮದೊಡನೆ ಏನನ್ನೂ ಬಯಸುವುದಲ್ಲ. ಅದು ಯಾಕೆ? ವಿರೋಧ. ಕರ್ಮಕ್ಕೂ ಜ್ಞಾನಕ್ಕೂ ವಿರೋಧ ಇದೆ. ಆದ್ರಿಂದ ಆ ಜ್ಞಾನವು ಯಾವುದಕ್ಕೂ ಗುಣ ಅಲ್ಲ, ಅಂಗ ಅಲ್ಲ ಅಂತ ಅರ್ಥ. 4 ಐತಿ ವಾಕ್ಯ ಮಾಡ್ಬಿಡಿ. ಜ್ಞಾನವೂ ಕರ್ಮವೂ ಬೇರೆ ಬೇರೆ ಪ್ರಕರಣ ಅಂತ ಮಾಡ್ಕೊಬಿಡಿ. ಕರ್ಮಜ್ಞಾನವು ಬೇರೆ ಬೇರೆ ಪ್ರಕರಣ ಇರುವಂಥದ್ದು, ಜ್ಞಾನ ಬೇರೆ ಪ್ರಕರಣ. ಜ್ಞಾನವು ಸ್ವತಂತ್ರವೋ, ಅದಕ್ಕೆ ಕರ್ಮದೊಡನೆ ಅಪೇಕ್ಷೆ ಏನು ಇರುವುದಿಲ್ಲ. ಕರ್ಮದಿಂದ ಅಪೇಕ್ಷಿತವಾದ ಏಕೆಂದ್ರೆ ಅದು ವಿರುದ್ಧವಾಗಿರುತ್ತದೆ. ವಸ್ತುವ ವಿರೋಧವೂ ಅಲ್ಲ. ಅಂದ್ರೆ ವಿರೋಧವೂ ಅಂದ್ಬಿಟ್ಟು ಚಾರ್ಸಿ. ಅದು ಯಾವ್ದು ಬೇಕೋ ಅದು ಒಂದು ಸಿಗಲ್ಲ ನನಗೆ. 3ನೇ ಕಾಂಡ ಇದೆ, 4ನೇ ಕಾಂಡ ಇಲ್ಲ, 5ನೇ ಕಾಂಡ ಇದೆ. 4ನೇ ಕಾಂಡ ಭಟ್ಟಭಾಸ್ಕರ ಇಲ್ಲ, ಇಲ್ಲವೇ ಇಲ್ಲ, ಭಾಷೆವೇ ಇಲ್ಲ. ಭಟ್ಟಭಾಸ್ಕರ 4ನೇ ಕಾಂಡಕ್ಕಿಲ್ಲ. ಇಲ್ಲ, ಭಟ್ಟಭಾಸ್ಕರ 4ನೇ ಕಾಂಡ ಸಿಕ್ಕಿಲ್ಲ, ಯಾರಿಗೂ ಸಿಕ್ಕಿಲ್ಲ. ಪ್ರಿಂಟ್ ಮಾಡಿಲ್ಲ ಅವರು. ರುದ್ರಾಧ್ಯಾಯಕ್ಕೆ ಒಂದಕ್ಕಿದೆ. 3ನೇ ಕಾಂಡ ಇದೆ, 5ನೇ ಕಾಂಡ ಇಲ್ಲ, 4ನೇ ಕಾಂಡ ಮಾತ್ರ. ಈ ಸಾಣ ಭಾಷೆ ನೋಡಿ, ಸಾಣ ಭಾಷೆ ಹೇಗಿಲ್ಲ, ಇದಿಲ್ಲ. ಅಲ್ಲಿ ಅಗ್ನಿಪಾತ್ರ ಇಲ್ಲ, ಇಲ್ಲಿ 4ನೇ ಕಾಂಡದಲ್ಲಿ ಇರುತ್ತೆ, ರಶ್ಮಿಯಲ್ಲಿ ಇರುತ್ತೆ, ಸಂಹಿತೆಯಲ್ಲಿ. ಯಾವ ಬೃಹತ್ ಇಲ್ವಾ ಯಾವ ಲೋಕ ಅದು ಅಗ್ನಿಭ್ಯಾಂ ಸೈಜ ಇಲ್ಲಾಮಕ 4 ಕಾಂಡ 4ನೇ ಪ್ರಶ್ನ. 5ನೇ ಅನ್ವಾಕವಾ? ಅನ್ವಾಕ ಇದು. 10 ರೂಪಾಯಿ ತುಂಬಾ ಇದೆಲ್ಲ ಸೇವಿದ್ದು. ಇಲ್ಲ ಸೇವಿದೆ 5 ಹೊತ್ತಲ್ಲ. ಸುಮಂತಂದ ಬಿಡಿ ಪಟ್ಟ ಇಟ್ಕೋ, ಕಡ್ಡಿ ಪಟ್ಟಕ್ಕಾಗತ್ತೆ. ವಿರೋಧವೂ ಆಗಿರುತ್ತದೆ. ಆದ್ದರಿಂದ ಇದು ಯಾವುದೊಂದಕ್ಕೂ ಅಂಗವಾಗಿರುವುದಿಲ್ಲ, ಗುಣಭೂತವಲ್ಲ, ಅಂಗವಲ್ಲ. ಚುಪುಡಿ ಕಾಡಕ ಪುಡಿಕ ಚುಪುಡಿಕೋ ಚುಬುಕ
ಚುಬುಕಾದ್ರೆ ಗಲ್ಲ ಆಗೋದು, ಚುಪುಡಿಕಾದ್ರೆ ಗಲ್ಲ ಆಗಲ್ಲ. ಈ ಅಂಗಕ್ಕೆ ಯಾವ ಪದ ಬೇಕು? ಅದೇ ನತದ್ ಗುಣಭೂತಂ, ಗುಣಭೂತ ಅಂದ್ರೆ ಅಂಗಭೂತಂ ಅಂತ. ಗುಣ ಅಂದ್ರೆ ಅಂಗ, ನತದ್ ಗುಣ. ಹಾ, ಅದು ಗುಣಭೂತವಲ್ಲ, ಅಂಗವಲ್ಲ, ಇದು ಸಬ್ಬಲ್ಲ. ಯಾವ್ದಕ್ಕೂ ಸಬ್ಬು ಒಂದು ಪಾರ್ಟ್, ಸಬ್ಬು ಪಾರ್ಟು, ಅಂಗ ಗುಣ ಎಲ್ಲ ಒಂದೇ ಅರ್ಥ. ಅದು ಇಂಡಿಪೆಂಡೆಂಟ್, ಡಿಪೆಂಡೆನ್ಸ್ ಅಲ್ಲ. ಡಿಪೆಂಡೆಂಟ್ ಅಂದ್ರೆ ಗುಣ. ಆಯ್ತಾ? ಏನ್ ಬರ್ಕೊಂಡ ಅಮ್ಮ ಅಕ್ಕ ಬರ್ಕೊಂಡ್ರ ಪೂರ್ತಿ? ಏನ್ ಬರ್ಕೊಂಡ್ರೆ ಜ್ಞಾನವು ಬೇರೆ, ಜ್ಞಾನವು ಕರ್ಮವು ಪ್ರಕಾರದಲ್ಲಿ ಬೇರೆ ಬೇರೆ ಭಿನ್ನ ಪ್ರಕಾರದಲ್ಲಿ ಇರುವಂಥದ್ದು. ಅದು ಜ್ಞಾನವು ಸ್ವತಂತ್ರವಾಗಿರ್ತಕ್ಕದ್ದು. ಅದಕ್ಕೆ ಕರ್ಮದಿಂದ ಏನೂ ಆಕಾಂಕ್ಷಿತವಿಲ್ಲ, ಕಾಂಕ್ಷಿತವಾದದ್ದೇನಿಲ್ಲ, ಬಯಕೆ ಏನೂ ಇಲ್ಲ, ಹಾಗೆ ವಿರೋಧವೂ ಆಗಿರುತ್ತದೆ. ಆದ್ದರಿಂದ ಅದು ಯಾವುದೊಂದಕ್ಕೂ ಅದು ಜ್ಞಾನ ಯಾವುದಕ್ಕೂ ಅಂಗವಲ್ಲ. ಎಲ್ಲ ಬರೋದೇ ಹೀಗೊಂದ್ಸಲ ಹೇಳಿದ್ರೆ ಹೀಗೊಂದ್ಸಲ ಹೇಳಿದ್ರೆ ರೈಟ್ ಅಬೌಟ್ ರೈಟ್ ಇವುಗಳ ವಿರೋಧವು ಅಂತಂದ್ರೆ ಕರ್ಮ ವಿರೋಧನ? ಕರ್ಮಕ್ಕೂ ಜ್ಞಾನಕ್ಕೂ ವಿರೋಧ. ಕಟ್ಲೆ ಬೆಳಕು ಹೇಗೆ ವಿರೋಧವ? ಕರ್ಮ ಎರಡು ಆಪೋಸಿಟ್ ಅಂತ. ಕರೆಕ್ಟ್, ಆಪೋಸಿಟ್. ಕರ್ಮ ಜ್ಞಾನ ಆಪೋಸಿಟ್. ಅದು ಕರ್ತೃತ್ವ ಬುದ್ಧಿ ನೋಡೋದು ಕರ್ಮ, ಕರ್ತೃತ್ವ ಬುದ್ಧಿ ಬಾಧೆ ಮಾಡೋದು ಜ್ಞಾನ. ಕ್ರಿಯಾಕಾರಕ ಸತ್ಯ ಮಾಡಿದ ಕರ್ಮ, ಕ್ರಿಯಾಕಾರಕ ಸುಳ್ಳು ಮಾಡುತ್ತೆ. ದ್ವೈತ ಪ್ರಪಂಚದ ಒಳಗಿನ ಕರ್ಮ ದ್ವೈತ ಪ್ರಪಂಚವನ್ನು ಬಾಧೆ ಮಾಡುತ್ತೆ ಜ್ಞಾನ. ಹೆಂಗೂ ಜ್ಞಾನಕ್ಕೂ ಕರ್ಮಕ್ಕೂ ಬೋಟ್ ಹಾಕಕ್ಕಾಗಲ್ಲ, ನಟ್ ಹಾಕಕ್ಕಾಗಲ್ಲ, ಕ್ಲಾಂಪ್ ಹಾಕಕ್ಕಾಗಲ್ಲ. ಯಾವ್ದಕ್ಕೆ ಬೋಟು ನಟ್ಟ ಕ್ಲಾಂಪ್? ಆಯ್ತಾ? ಯಥೋ ವಸ್ತ್ವನುರೋಧ್ಯೇತ ನ ಜ್ಞಾತು ವಶವರ್ತ್ಯತಃ. ಹೌದಾ? ಏ ಕೋತೆ ಓದು. ಅಜ್ಞಾನೋಚ್ಛಿತ್ತಯೇ ಜ್ಞಾನಂ ಸ್ವತಂತ್ರಂ ತೇನ ಭಣ್ಯತೆ. ಏನಯ್ಯ ಇಷ್ಟು ವ್ಯಾಕರಣ ಓದಿ ಅಶಿಲ ಮಾಡಬಹುದು. ವಸ್ತು ವಿರೋಧಿ ಯಾವ ಶಬ್ದ? ಯಾವ ಶಬ್ದ ಅದು? ಯಾವಂತ? ವಶವರ್ತಿ ಅತಃ ಅಜ್ಞಾನ ಅಜ್ಞಾನೋಚ್ಛಿತ್ತಯೇ ಜ್ಞಾನಂ ಸ್ವತಂತ್ರಂ ತೇನ ಭಣ್ಯತೆ. ಯತಃ ಯಸ್ಮಾತ್ ಯಾವ ಕಾರಣದಿಂದ ಏತದ್ ಜ್ಞಾನಂ, ಈ ಜ್ಞಾನ ಇದೆಯಲ್ಲ, ಯಾವ ಜ್ಞಾನ? ಬ್ರಹ್ಮಾತ್ಮಿಕತ್ವ ಜ್ಞಾನ, ಅದ್ವೈತ ಜ್ಞಾನ. ಇದು ವಸ್ತು ಅನುರೋಧಿ. ವಸ್ತು ಹೇಗಿದೆಯೋ ಅದಕ್ಕೆ ಅನುಗುಣ ಉಂಟಾಗುತ್ತೆ. ವಸ್ತು ಯಾವುದೋ? ಪರಮಾರ್ಥ ವಸ್ತು, ಪರಬ್ರಹ್ಮ ವಸ್ತು. ಅದು ಹೇಗಿದೆಯೋ ಅದಕ್ಕ ಜ್ಞಾನ ಆಗುತ್ತೆ. ಇದು ವಸ್ತುತಂತ್ರ ಜ್ಞಾನ. ಅದು ಕರ್ತೃತಂತ್ರ, ಮಾಡುವನ ಇಚ್ಛೆಗೊಳಪಟ್ಟು ನಡೆಯುತ್ತೆ ಕರ್ಮ. ವಸ್ತು ಹೇಗಿದೆಯೋ ಆಗ ಉಂಟಾಗುತ್ತೆ ಅರಿವು ಜ್ಞಾನ. ಮಾಡುವವನಿಗೆ ಮಾಡುವವನಿಗೆ ಅಧೀನ. ಕರ್ತು ಅನ್ಯಥಾವ ಕರ್ತು ಉಂಟು. ಜ್ಞಾನದಲ್ಲಿ 2-3 ಆಪ್ಷನ್ ಇಲ್ಲ. ಒಂದೇ ಜ್ಞಾನ, ಸರಿಯಾದ ಜ್ಞಾನ, ಬಾಕಿದೆಲ್ಲ ಮಿಥ್ಯಾಜ್ಞಾನ. ಅಧೀನ ಅಂದ್ರೆ ಯಾವ ರೀತಿ ಅಧೀನ ಇವಾಗ ಒಂದು ಮೋಟ್ ಬರುವನ್ನ ನಾನು ಕಳ್ಳ ಅಂತೂ ತಿಳ್ಕೊಳ್ತೀನಿ, ಪ್ರಾಣಿ ಅಂತೂ ತಿಳ್ಕೊಳ್ತೀನಿ, ಮನುಷ್ಯ ಬರೋಲ್ಲ. ಅದು ಏನ್ ಮೋಟವರ ಅಂತ ತಿಳ್ಕೊಬೇಕು. ಕಪ್ಪೆ ಚಿಪ್ ಅನ್ನ ನಾನು ಬೆಳ್ಳಿ ಅಂತೂ ತಿಳ್ಕೊಳ್ತೀನಿ, ಕಪ್ಪೆ ಚಿಪ್ ಅಂತೂ ತಿಳ್ಕೊಳ್ತೀನಿ, ಇನ್ನೊಂದು ತಿಳ್ಕೊಳ್ತೀನಿ, ಅದು ಆಗಲ್ಲ. ಕಪ್ಪೆ ಚಿಪ್ ಅಂತೂ ಕಪ್ಪೆ ಚಿಪ್ಪೇ ತಿಳ್ಕೊಬೇಕು. ಅದು ವಸ್ತುತಂತ್ರ. ವಸ್ತು ಪರಮಾರ್ಥ ವಸ್ತು ವಸ್ತು ಹೇಗಿದೆಯೋ ಹಾಗೆ ಅರಿವು ಉಂಟಾಗತ್ತೆ. ಜ್ಞಾನ ವಸ್ತು ಜ್ಞಾನ. ಕರ್ಮ ನೀವು ಹೀಗೂ ಮಾಡ್ಬೋದು, ಹಾಗೂ ಆಪ್ಷನ್ ಇದೆ. ಕರ್ಮದಲ್ಲಿ ಎಲ್ಲ ಕರ್ಮವೇ. ಸೂರ್ಯೋದಯ ಮುಂಚೆನೂ ಹೋತ ಮಾಡ್ಬೋದು, ಸೂರ್ಯೋದಯ ಆದ್ಮೇಲೂ ಮಾಡ್ಬೋದು, ಹಾಲಲ್ಲೂ ಮಾಡ್ಬೋದು, ತುಪ್ಪದಲ್ಲೂ ಮಾಡ್ಬೋದು, ಇದನ್ನು ಮಾಡ್ಬೋದು. ಯಾವ ಟೈಪ್ ಅಲ್ಲಿ ಕರ್ತು ವಿಕಲ್ಪ ಆಪ್ಷನ್ ಉಂಟು. ಶ್ರುತಿ ಆಪ್ಷನ್ ಕೊಡ್ಸ್ಬಿಟ್ಟಿದೆ.
ಇದಕ್ಕೆ ಆಪ್ಷನ್ ಇಲ್ಲ, ಒಂದೇ ಸರಿಯಾದದ್ದು, ಬಾಕಿಗಳ ಮಿಥ್ಯಾಜ್ಞಾನ. ಹಾಗೆ ಮಾಡುವ. ಅಲ್ಲಿ ವಸ್ತುತಂತ್ರ ಜ್ಞಾನಂ ಕರ್ತತಂತ್ರ ಅನ್ನುವಾಗ ಇಲ್ಲಿ ಮಾನಾಧೀನ ಮೇಸಿದ್ಧಿ ಒಂದು ವಾಕ್ಯ ಇದೆ, ಅದಕ್ಕೆ ವಿರುದ್ಧ ಅಲ್ಲ. ಮಾನಾಧೀನ ಮೇಸಿದ್ಧಿನೇನು? ಅರಿವಿಗೆ ಅಧೀನವಾಗಿ ವಸ್ತು ಇರುತ್ತೆ ಅಂತ ಒಂದು ವಾಕ್ಯ. ವಸ್ತುಗೆ ಅನುಗುಣವಾಗಿ ಅರಿವು ಮಾಡ್ಕೋಬೇಕು ಅಂತ ವಸ್ತುತಂತ್ರ ಜ್ಞಾನ, ಅದಕ್ಕೊಂದು ವಿರುದ್ಧ ಆಯ್ತಲ್ಲ. ಅರಿವಿಗೆ ಅಧೀನವ ವಸ್ತು, ವಸ್ತುವಿಗೆ ಅಧೀನವ ಅರಿವು. ಅಲ್ಲ, ವಸ್ತು ಇದೆ ಅರಿವಿ ಅಲ್ವ ಎವಿಡೆನ್ಸ್? ವಸ್ತು ಇದೆ ಪ್ರೂಫ್ ಯಾವುದು? ಅರಿವಿದೆ ವಸ್ತು ಇರ್ಬೇಕಾಗತ್ತೆ. ಅರಿವಿಗೆ ಅಧೀನ ಆಯ್ತಲ್ಲ, ವಸ್ತುಗೆ ಅಧೀನ ಅರಿವು ಅಂತೀರಾ? ವಸ್ತು ಹೆಂಗಿದ್ಯೋ ಅಂತ ತಿಳ್ಕೊಳ್ಬೇಕು ಅಂತ. ಸರಿ, ವಸ್ತುತಂತ್ರ ಜ್ಞಾನ ತಂತ್ರ ಅದೇನೋ? ತಂತ್ರ ಅಂದ್ರೆ ಅಧೀನ ಕಣ. ಇಷ್ಟು ತಂತ್ರ ಅಧೀನ ನನಗೆ ತಂತ್ರ ಶಬ್ದ ಅರ್ಥ ಕೇಳ್ತಾ ಇದ್ದೀನಿ ನಾನು. ತಂತ್ರನೇನೋ ವಸ್ತುತಂತ್ರನೇನೋ? ವಸ್ತುಗೆ ಅಧೀನ ಅಂದ್ರೆ ಏನಾಯ್ತು? ಜ್ಞಾನ ಇಟ್ಕೊಂಡೆ ವಾಸ್ತು ಹೇಗಿದೆಯೋ ಆವಾಗ ಏನಾದ್ರು ಜ್ಞಾನ ಮಾನಾಧೀನ ಮೇಸಿದವ, ಅರಿವಿಗೆ ಅಧೀನ ವಸ್ತು ಆಗೋದೇ ಇಲ್ಲ ಅಲ್ವಾ? ವಸ್ತುತಂತ್ರ ಮಾನಾಧೀನ ಮೇಸಿದ್ಧಿ ಅಂತಾರೆ. ಅರಿವು ಮುಂಚೆ, ಅರಿವು ಆದ್ಮೇಲೆ ದ್ವೈತ, ಅದಕ್ಕೊಂದು ವಿರೋಧ ಆಯ್ತಲ್ಲ. ಅಷ್ಟೊಂದು ವಿರೋಧ ಹೆಂಗ್ ಗೊತ್ತಾಯ್ತಾ? ವಿರೋಧ ಪರಿಹಾರ ಮಾಡ್ಕೋಬೇಕು. ಹೇಗೆ ವಿರೋಧ ಪರಿಹಾರ? ವಸ್ತುತಂತ್ರ ಜ್ಞಾನಂ ಅನ್ನುವಾಗ ವಸ್ತುವಿನಲ್ಲಿ ಆಪ್ಷನ್ ಇಲ್ಲ, ವಿಕಲ್ಪ ಇಲ್ಲ ಅಂತ ಅಷ್ಟೇ ಅರ್ಥ. ಅದೇ ಮಾನಾಧೀನ ಮೇಸಿದ್ಧಿ ಅಂದ್ರೆ ಸಿದ್ಧಾಂತ ಅಲ್ಲ. ಅರಿವಿಗೆ ಅಧೀನವಾಗಿ ವಸ್ತು ತೋರೋದೇ ಹೊರತು ವಸ್ತು ಅರಿವಲ್ಲ. ಮತ್ತೆ ವಸ್ತುಗೆ ತಕ್ಕಾಗ ಅರಿವು ಮಾಡ್ಕೋಬೇಕು ಅಂತಂದ್ರೆ ವಸ್ತುವಿನಲ್ಲಿ 2-3 ಜ್ಞಾನ ಸರಿಯಾದ ಜ್ಞಾನ ಅಲ್ಲ, ಒಂದೇ ಜ್ಞಾನ ಸರಿಯಾದ ಜ್ಞಾನ ಅಂದ್ರೆ ವಸ್ತುತಂತ್ರ ಅಷ್ಟೇ. ಅರ್ಥ ಆಯ್ತಾ? ವಸ್ತು ಇವಾಗ ಹಾವು ಹೌದು, ಹಗ್ಗವೂ ಹೌದು, ಹೂವಿನ ಮಾಲೆನೂ ಹೌದು, ನದಿ ಬಿರುಕು ಹೌದು ಇಲ್ಲ, ಒಂದೇ ಜ್ಞಾನ ಸರಿಯಾದ ಜ್ಞಾನ. ಆದ್ರೆ ಅದೆಲ್ಲವೂ ಅರಿವು ಅಧೀನವಾಗಿ ತೋರೋದು. ಅರಿವು ಹಿಡಿಯೋದು ಯಾವ್ದು? ಹಾವು ತೋರಲ್ಲ, ಹಗ್ಗವೂ ತೋರಲ್ಲ. ಹಗ್ಗ ತೋರಕ್ಕೂ ಅರಿಬೇಕು. ಮಾನಾಧೀನ ಮೇಯ ಸಿದ್ಧಿ. ಮೇಯ ಅಂದ್ರೇನು? ಪ್ರಮೇಯ. ಮೇಯ ಅಂದ್ರೆ ಪ್ರಮೇಯ ವಸ್ತು ಅಂತ. ಪ್ರಕಾಶ ಬೇಕು, ಅರಿವಿಗೆ ಅಧೀನವಾಗಿ ವಿಷಯ ತೋರೋದು ಅದು ರಿಯಾಲಿಟಿ, ಸತ್ಯ. ಪ್ರಮಾಣಕ್ಕೆ ಅಧೀನವಾಗಿ ಪ್ರಮೇಯ, ಅರಿವಿಗೆ ಅಧೀನವಾಗಿ ವಿಶ್ವ. ಹಾಗಾಗಿ ಇದು ಮಾನಾಧೀನ ಸಿದ್ಧಿ. ಇನ್ನು ವಸ್ತುತಂತ್ರ ಜ್ಞಾನ ಅನ್ನುವಾಗ ಪರಮಾರ್ಥ ವಸ್ತು ಹೇಗಿದೆಯೋ ಹಾಗೆ ತಿಳ್ಕೋಬೇಕು. ಅಲ್ಲಿ 2-3 ನಾನು ಅನ್ನೋದು ಸರಿ, ಸಂಸಾರಿ ಅನ್ನೋದು ಸರಿ, ನಾನು ಹುಟ್ಟದೇವನು ಸಾಯ್ದೇವನು ಸರಿ, 2-3 ಆಗಲ್ಲ. ಆ ವಾಕ್ಯಗಳಿಗೆ ವಿರೋಧ ಪರಿಹಾರ ಮಾಡ್ಕೋಬೇಕು. ಮಾನಾಧೀನ ಮೇಸಿದ್ಧಿದು ವಾಕ್ಯ ಇದೆ, ವಸ್ತುತಂತ್ರ ಜ್ಞಾನ ಅಂತ ವಾಕ್ಯ ಇದೆ. ಒಂದ್ ಸರಿ ಒಂದ್ ತಪ್ಪು ಅನ್ಬಾರ್ದು, 2 ಸರಿ ಒಂದೊಂದು ಹಂತಕ್ಕೆ. ಅದ್ರ ಪ್ರೈಮ್ ಯಾವುದು? ಮಾನಾಧೀನ ಮೇಸಿದ್ಧಿ ಅಂದ್ರೆ ಪ್ರೈಮ್. ವಸ್ತುತಂತ್ರ ಜ್ಞಾನ ವರ್ಷ ಏನು ಇಲ್ಲ, ಆಪ್ಷನ್ ಇಲ್ಲ, ಚಾಯ್ಸ್ ಇಲ್ಲ ಅಂತ ಅಷ್ಟೇ ಅರ್ಥ. ಅದಕ್ಕೆ ಆ ಅರಿವಿನಲ್ಲಿ ಒಂದೇ ಅರಿವು ಸರಿಯಾದ, ಬಾಕಿ ಅದು ಸರಿಯಲ್ಲ ಅಂತ ಒಬ್ಬರು ಬರ್ಕೋತೀರಾ? ಯಾವ ಕಾರಣದಿಂದ ಜ್ಞಾನವು ಈ ಏತಜ್ಞಾನ, ಈ ಜ್ಞಾನವು ವಸ್ತು ಅನುಸರಿಸಿ ಉಂಟಾಗುವಂಥದ್ದಾಗಿದೆಯೋ, ಜ್ಞಾನವು ವಸ್ತುವನ್ನು ಅನುಸರಿಸಿ ಉಂಟಾಗುವಂಥದ್ದಾಗಿರುವುದೋ, ವಸ್ತುವನ್ನ ಅನುಸರಿಸಿ ಉಂಟಾಗುವಂಥದ್ದು ಆಗಿದೆ. ಅಷ್ಟೇ ಹೊರತು ಜ್ಞಾತೃವಿಗೆ ವಶವಾಗಿ ಆಗುವುದಲ್ಲ. ಜ್ಞಾತೃವಿಗೆ ಅಂದ್ರೆ ಕರ್ತೃವಿಗೆ, ಪ್ರಮಾತೃವಿಗೆ ಜ್ಞಾತೃವಿಗೆ ಅಧೀನವಾಗಿ ಉಂಟಾಗುವುದಲ್ಲ. ನ ಜ್ಞಾತೃವಶ್ಯವರ್ತಿ. ಪ್ರಮಾತೃವಿನ ಇಚ್ಛೆಗೆ ಅನುಗುಣವಾಗಿ ಉಂಟಾಗುವುದಲ್ಲ. ನನಗೆ ಹೀಗೆ ಕಾಣ್ಬೇಕು ಅಂತ, ನಂಗೆ ಅದು ಬಂಗಾರವಾಗಿ ಕಾಣ್ಬೇಕು ಅಂದ್ರೆ ಏನು ಹೇಗೆ ನೋಡ್ಬೇಕಷ್ಟೇ. ಅದು ಬೀರು ನೋಡ್ಬೇಕು, ಪುಸ್ತಕ ನೋಡ್ಬೇಕು. ಇನ್ನು ಇಚ್ಛೆ ತಕ್ಕಾಗ ಅದು ಬೇರೆ ಬೇರೆ ಆಗಲ್ಲ. ಅದು ಜ್ಞಾತೃ ವಶವರ್ತಿ. ಜ್ಞಾನವು ಪ್ರಮಾತೃವಿಯ ವಶಕ್ಕೆ, ವಶವನ್ನು ಅನುಸರಿಸಿ ಉಂಟಾಗುವುದಲ್ಲ. ಅವನ ಇಚ್ಛೆಗೆ, ಅವನ ಅಧೀನಕ್ಕೆ ಒಳಪಟ್ಟು ಉಂಟಾಗುವುದಲ್ಲ. ಅರ್ಥ ಆಯ್ತಾ? ನಂಗೆ ಅದು ಚಿನ್ನದ ಖುಷಿ ಆಗ್ಬೇಕು ಅಂತ ನಂಗೆ ಆಸೆ, ಅದೇನೋ ಅದಷ್ಟೇ. ಪ್ರಮಾತೃವಿನ ಇಚ್ಛೆಗೆ ಒಳಪಟ್ಟು ಉಂಟಾಗುವುದಲ್ಲ. ಅದರಿಂದ ಅಜ್ಞಾನೋಚಿತೆಯೇ ಜ್ಞಾನಂ ಸ್ವತಂತ್ರ.
ತೇನ ಆ ಕಾರಣದಿಂದ ನಾವು ತೇನಾದ ಆ ಕಾರಣದಿಂದ ಅಜ್ಞಾನವನ್ನು ಕತ್ತರಿಸು ಹಾಕುವ ವಿಷಯದಲ್ಲಿ ಜ್ಞಾನವು ಸ್ವತಂತ್ರವಾಗಿದೆ ಎಂದು ಹೇಳಲಾಗುತ್ತದೆ. ಕರ್ಮದಿಂದ ಅಜ್ಞಾನ ಹೋಗಲ್ಲ. ಯಾಕೆ? ಅದು ಹುಟ್ಟಿದ್ದೇ ಅಜ್ಞಾನದಿಂದ, ಅದು ಎಂಟಿಟಿ ಅಸ್ತಿತ್ವವೇ ಅಜ್ಞಾನದಿಂದ. ಅಜ್ಞಾನವು ಕತ್ತರಿಸಿ ಹಾಕುವುದಕ್ಕೆ ಜ್ಞಾನವು ಸ್ವತಂತ್ರವೆಂದು ಆ ಕಾರಣದಿಂದ ಹೇಳಲಾಗುತ್ತದೆ.
ಗೋಷ್ಠಿ ಮಾಡ್ಬೇಕದು 2 ದಿವಸ ಒಳ್ಳೆಯ ಸ್ವಾಮಿಗಳೇ ನೀ ಬೇಸಾಗ್ತೇವೆ ಸ್ವಾಮಿಗಳೇ ಕನ್ಸತ್ತೇವು ಅಷ್ಟಿ ಸೇರಿ ಬಣ್ಣ ಮಾಡೋಣ ಉಂಡು ಆಗಣ ಕಲಾಟ ಹಾ ಏನು ಅಲ್ಲ ಇದಾಯ್ತು ಶ್ಲೋಕ ಅರ್ಥ ಯಾಕೆಂದರೆ ಜ್ಞಾನವು ವಸ್ತುವನ್ನು ಅನುಸರಿಸಿ ಉಂಟಾಗುವಂತದ್ದೇ ಹೊರತು ಪ್ರಮಾದವಿಗೆ ವಶವಾಗಿ ಉಂಟಾಗುವುದಲ್ಲ. ಆದ್ರಿಂದ ಇದು ಸ್ವತಂತ್ರ. ವಿಜ್ಞಾನವನ್ನು ಕಳೆದುಹಾಕುವುದರಲ್ಲಿ ಜ್ಞಾನ ಸ್ವತಂತ್ರ ಆಗಿದೆ ಅಂತ ಈ ಕಾರಣಕ್ಕೆ ಹೇಳುತ್ತೇವೆ ಅಂತ ಆಯ್ತು. ಜ್ಞಾನೋಚಿತೆಯೇ ಜ್ಞಾನಂ ಸ್ವತಂತ್ರಂ ಅಂತ. ಅನಾವರ್ತಿಶ್ಚ ಕರ್ಮಭ್ಯೋ ನ ಕ್ವಚಿತ್ ಶ್ರೂಯತೆ ಸ್ಫುಟಂ ಜ್ಞಾನಾದೇವ ತ್ವನಾವರ್ತಿ ಶ್ರೂಯತೆ ಬಹುಶಃ ಶ್ರುತೌ ಅನಾವೃತ್ತಿಃ ಚ ಕರ್ಮಭ್ಯಃ ನ ಕ್ವಚಿತ್ ಶ್ರೂಯತೆ ಸ್ಫುಟಂ ಜ್ಞಾನಾತ್ ಏವ ತು ಅನಾವೃತ್ತಿಃ ಶ್ರೂಯತೆ ಬಹುಶಃ. ಕರ್ಮಭ್ಯ ಅನಾವೃತ್ತಿ ಶ್ರುತೌ ನ ಸ್ಫುಟಂ ಶ್ರೂಯತೆ. ಕರ್ಮಗಳಿಂದ ಪಡ್ಕೊಂಡ ಲೋಕದಿಂದ ವಾಪಸ್ ಬರದೇ ಇರುವುದು ಎಲ್ಲೂ ಸ್ಪಷ್ಟವಾಗಿ ಹೇಳಿಲ್ಲ. ಎಲ್ಲೂ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ ದೇವಲೋಕದಲ್ಲೂ ತ್ಯಜ್ಯದ ಕರ್ಮಜಿತೋ ಲೋಕ ಹಾಕಿಯತೆ ಪುಣ್ಯಜಿತೋ ಲೋಕ ಹಾಕಿಯದೆ. ಎಲ್ಲಾ ಕರ್ಮದಿಂದ ಪಡ್ಕೊಂಡು ಎಲ್ಲಾ ಫಲವೂ ಅನಿತ್ಯವೇ, ಅದು ಕೃತಕವೇ. ಅಲ್ಲಿ ಅನಾವೃತ್ತಿಯ ಮತ್ತೆ ವಾಪಸ್ ಬರದೇ ಇರೋದು ಅಂತ ಇಲ್ಲೇ ಇಲ್ಲ, ಬರ್ಲೇಬೇಕು. ಎಲ್ಲಿಗೆ ಹೋದ್ರು ಅಲ್ಲಿ ವಾಪಸ್ ಬರ್ಬೇಕು. ಅದೇ ಕರ್ಮಗಳಿಂದ ಶ್ರುತಿಯಲ್ಲಿ ಕರ್ಮಗಳಿಂದ ಅನಾವೃತ್ತಿಯು ಸ್ಪಷ್ಟವಾಗಿ ಎಲ್ಲಿ ಹೇಳಿದೆ. ಯಹ ಪುನರಾವರ್ತಿ ಇದೆಯಲ್ಲ, ಎಲ್ಲಿ ನಸ ಪುನರಾವರ್ತತೆ ನಸ ಪುನರಾವರ್ತತೆ ಇದೀಂತ ಇದಕ್ಕೆ ಇದೆಯಲ್ಲ, ಯಾವ್ದಕ್ಕೆ ಹೇಳಿದಲ್ಲ ಅಂದ್ರೆ ಅದು ಈ ಕಲ್ಪದಲ್ಲಿ ಬರಲ್ಲ ಅಂತ ಅಷ್ಟೇ ಅರ್ಥ, ಪರ್ಮನೆಂಟ್ ಬರಲ್ಲ ಅಂತ ಅರ್ಥ ಅಲ್ಲ. ಇಹ ಅಂತ ಹೇಳೋದ್ರಿಂದ ಭಾಷ್ಯಕಾರರು ಸ್ಪಿನ್ ಕಲ್ಪೇನ ಪುನರಾವರ್ತದೆ ಅಂತ ಈ ಕಲ್ಪದಲ್ಲಿ ಬರಲ್ಲ ಅಂತ ಅರ್ಥ ಮಾಡ್ಬೇಕೆ ಹೊರತು ಅದು ಜ್ಞಾನ ಆದ್ರೂ ಬರಲ್ಲ ಅಂತ ಅರ್ಥ ಮಾಡ್ಬೇಕು. ಅಲ್ಲ ಜ್ಞಾನ ಮಾಡ್ಕೊಂಡ ಅಂದ್ರೆ ಬರಲ್ಲ ಅಂತ ಅರ್ಥ ಮಾಡ್ಬೇಕು. ಮುಖ್ಯಾರ್ಥ ಇಟ್ಕೊಂಡ್ರೆ ಅಲ್ಲಿ ಜ್ಞಾನ ಪಡ್ಕೊಳ್ತಾನೆ ಬರಲ್ಲ ಅಂತ, ಗೌಣಾರ್ಥ ಇಟ್ಕೊಂಡ್ರೆ ಈ ಕಲ್ಪದಲ್ಲಿ ಬರಲ್ಲ ಅಂತ ಅಷ್ಟೇ ಹೊರತು ಹೋಗಿ ಪಡೆದದ್ದು ಬರಲ್ಲ ಅನ್ನೋ ಯುಕ್ತಿಗೂ ಶಾಸ್ತ್ರಕ್ಕೂ ಹೊಂದಿದೆ. ಜ್ಞಾನದಿಂದ ಮಾತ್ರ ಅನಾವೃತ್ತಿ ಹೇಳಿದೆ. ತತ್ವಜ್ಞಾನ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಅಷ್ಟೇ ತಾಪದೇವ ಶಿರಂ ರಸಪುನರಾವರ್ತದ ಅಂದ್ರೆ ಆ ಪುರಾಣದ ಅದು ಭಾಷೆಗೆ ಅರ್ಥ ಮಾಡಿದಾರಲ್ಲ. ರಸಪುನರಾವರ್ತನೆಗೆ ಎರಡು ಅರ್ಥ ಮಾಡಿದ್ದಾರೆ. ತತ್ವಜ್ಞಾನ ಪಡ್ಕೊಂಡು ಮುಕ್ತ ಬರಲ್ಲ ಅನ್ನೋ ಅರ್ಥ ಮಾಡಿ, ಇಲ್ಲ ಈ ಕಲ್ಪದಲ್ಲಿ ಅರ್ಥ ಮಾಡಿ. ಯಾಕಂದ್ರೆ ಇಹಾನ್ ದೇಹದಿಂದ ಇಹಾನ ಈ ಕಲ್ಪದಲ್ಲಿ ಅಷ್ಟೇ ಏನ್ರೆ ಅಂಬಾದುಲೇತಿ ಅಂಬಾದಿ ಚುಪುಣೀಕಾಂತಾನಿ ಸಪ್ತಪದಾನಿ ಸಪ್ತಾನಾಂ ಕೃತ್ತಿಕಾ ದೇವೀನಾಂ ನಾಮಾನಿ ಅಷ್ಟೇ. ಅದ ಕೃತಿಕಾದ ನಾಮಾಸೀತ್ಯಾದಿಶೇಷಃ ಸರ್ವೇಷ್ವಪಿ ಪದೇಷು ಉಪಯುಜ್ಯತೆ. ತತಃ ಸಪ್ತ ಇತೆ ಮಾತ್ರಾಃ. ಹೇ ಇಷ್ಟಕೇನ ಪ್ರಿನ್ಸಲಿಲ್ಲ. ಯಾ ಕೃತ್ತಿಕಾ ಅಂಬಾ ನಾಮ ತದ್ರೂಪಾ ತ್ವಮಸಿ ತಾದೃಶೀ ತ್ವಂ ಪ್ರಜಾಪತಿನಾ ದೇವೇನ ಪ್ರೇರಿತ ಯಾ ಅಸ್ಮದ್ಬುದ್ಧಯಃ ತಾಭಿಃ ಸರ್ವಾಭಿಃ ಉಪದಧಾಮಿ ಸಾವಧಾನಾಹಂ ಅಗ್ರೆ ಯೋಜನೀಯಂ. ಅರ್ಥ ಬಂದಿದೆ. ಅವ್ರಿಗೆ ಗೊತ್ತಿದ್ವ, ಅವ್ರಿಗೆ ಗೊತ್ತಿರ್ಬೇಕು ಅರ್ಥ ಬೇಕ. ಇಂಗ್ಲಿಷರ್ ನೋಡಿದ್ರೆ ಇಂಗ್ಲಿಷರು ಅಂಬಾ ಅಂತ ಹೇಳಿದ್ರು ಚುಪುಣಿಕಾ ತನಕ ಅವ್ರಿಗೆ ಮಾಡಿದ ಅದು ಹಾಗೆ ಅಮೂರ್ಖ ಇದನ್ನ ಮುಖ ಮಾಡಿದ ಹಾಗೆ ಇಷ್ಟು ಇದ್ರದ್ದು ಅನುವಾದ ಇನ್ನೆಂತ ಇರುತ್ತ. ಎಲ್ಲರೂ ಯಾರು ಸ್ವತಂತ್ರ ಬುದ್ಧಿ ಇರಲ್ಲ, ಪರತಂತ್ರ ಪ್ರಜ್ಞೆ ಇಲ್ಲ, ಅಷ್ಟೇ ಕಾಪಿ ರೇಟು. ಆಶ್ಲೇಷವ ಆಶ್ಲೇಷ ಯಾಕೆ ಆಶ್ಲೇಷ? ಅದರದ್ದೇ ಹೆಸರು 7 ನಾಮ. ಕೃತಿಕೆಗೆ ಪುಸ್ತಕದಿಂದ 7 ಅಲ್ಲ. ದಡ್ಡ ಅಂಬಾ ದುಲ ಕೃತಿಕಾದೀನಿ 7ಕ್ಕೆ ಅಂತ ಹೇಳಿಲ್ಲಪ್ಪ ಅಲ್ಲೇ. ಕೃತಿಕೆಯಿಂದ ಮುಂದೆ 7 ಕೃತಿಕಾದಿ ನಾಮ ಮಾತ್ರ ಸಪ್ತ ಮಾತಕ್ಕೆ ಇದ್ದಾರೆ. ಇದಕ್ಕೆ ಕೃತಿಕಾ ನಕ್ಷತ್ರಕ್ಕೆ ಸಪ್ತ ಮಾತಕ್ಕೆ ಇರುತ್ತಿದ್ದಾರೆ. ಷಟ್ ಕೃತಿಕಾ ಮುಖ್ಯ ಯೋಗಂ ವಹಂತಿ ಕೃತಿಕಾ ಸಪ್ತ ಕಲ್ಪ
ತತ್ವಸೂತ್ರ ನೋಡ್ಬೇಕು. ಕೃತಿಕಾ ಸಪ್ತ ಹೋದ ಕೃತಿಕಾಧೀನ ಸಪ್ತ ನಾವು ಲೆಕ್ಕತ್ತಾಳಿ ಅಲ್ಲ ಅಂಬಾನಾಮಾಸಿ ಇದು ಮಾತ್ರ ಅರ್ಥವಾದೆ ಭಯಂಕರ चुपड़ी ಚುಪುಡಿಗಾರ ಕಾಶೇಶ ಆನಂದ ಅಡಗಿ ಗಲ್ಲ ಇಕ್ಕರ ದೇವಿ ಅಂತ ಚುಬುಕಾದ ಅದ್ಯ ಛಾಂದಸೋ ಪಾಪ कल्पसूत्री ಹಾ ಅವ ಶಬ್ದಾರ್ಥ ಶಬ್ದಾರ್ಥ ಪಡೆದಪ್ಪ ಅವರು ಅವ್ರ ವಿನಿಯೋಗ ತೋರ್ಸ್ಕೊಂಡು ಹೋಗ್ತಾರೆ ಅಷ್ಟ स्टार्टिंग ಒಂಚೂರು ಲಾಸ್ಟ್ ಒಂಚೂರು ಇದರಲ್ಲಿ ಅಷ್ಟೇ ವಿನಿಯೋಗ ಹೇಳ್ತಾರೆ ಮನುಷ್ಯರಿಗೆ ಬರ್ಸ್ಬೇಕಾ ಕರ್ಮಗಳಿಂದ ಏವಂ ತುಲಾನಾಮಾಸಿ ಇತ್ಯಾದಿಕಂ ಭೋಜನೀಯ. ಕರ್ಮಗಳಿಂದ ಎಲ್ಲೂ ವಾಪಸ್ ಬರೆಯುವುದು ಇಲ್ಲ ಎಂಬುದನ್ನ ಶ್ರುತಿಯಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ. ಬರೋದು ಅನ್ನೋದು ಇಲ್ಲ, ವಾಪಸ್ ಬರೋದು ಅನ್ನೋದು ಇಲ್ಲ ಎಂಬುದನ್ನ ಸ್ಫುಟವಾಗಿ ಎಲ್ಲೂ ಶ್ರುತಿಯಲ್ಲಿ ಹೇಳಿಲ್ಲ. ಕರ್ಮಗಳಿಂದ ಪಡ್ಕೊಂಡ ಲೋಕದಿಂದ ಕರ್ಮದಿಂದ ಪಡ್ಕೊಂಡ ಲೋಕದಿಂದ ವಾಪಸ್ ಬರೋದು ಅನ್ನೋದು ಇಲ್ಲ ಎಂಬುದನ್ನು ಸ್ಪಷ್ಟವಾಗಿ ಎಲ್ಲೂ ಹೇಳಿಲ್ಲ. ಕರ್ಮಗಳಿಂದ ಹಾ ಕರ್ಮಗಳಿಂದ ಪಡ್ಕೊಂಡಂತ ಲೋಕ ಇದೆಯಲ್ಲ, ಪಡ್ಕೊಂಡಂತ ಲೋಕ ಇದೆಯಲ್ಲ, ಆ ಲೋಕಗಳಿಂದ ವಾಪಸ್ ಬರೋದು ಅನ್ನೋದು ಇಲ್ಲ ಎಂಬುದನ್ನು ಎಲ್ಲೂ ಹೇಳಿಲ್ಲ. ಪರ್ಮನೆಂಟ್ ಸ್ವರ್ಗಕ್ಕೆ ಹೋಗ್ಬಿಟ್ರೆ ಇಲ್ಲ, ಕಚ್ಚು ತರ್ತಾರೆ ನನ್ ಒಂದಿಸ ಏನು ಒಂದಿಸ ಬೂರ್ಖ ಹೋಗ್ಬಿಡ್ತಾರೆ. ಬೂರ್ಖಲು ಗೊತ್ತಿನಿಂದ ನಾಳೆ ಕರ್ಗೋಗುತ್ತೆ ಜಾಸ್ತಿ ಆಗಲ್ಲ. ಎಲ್ಲೂ ಹೇಳಿಲ್ಲ. ಆದರೆ ಜ್ಞಾನದಿಂದಲೇ ಅನೇಕ ಕಡೆಗಳಲ್ಲಿ ಶ್ರುತಿಯಲ್ಲಿ ಅನಾವರ್ತನೂ ಕೇಳಿ ಬರುತ್ತಿದೆ. ಜ್ಞಾನದಿಂದಲೇ ಬಹುಶಃ ಪ್ರದೇಶ ಅನೇಕ ಕಡೆಗಳಲ್ಲಿ ಶ್ರುತಿಯಲ್ಲಿ ಅನಾವರ್ತನೂ ಕೇಳಿ ಬರುತ್ತಿದೆ. ಬರ್ಕೊಂಡ್ರಮ್ಮ, ಬರ್ಕೊಂಡ್ರಾ? ಬರ್ಕೊಳ್ಳಿಮ್ಮ ಪ್ಲೀಸ್ ರೈಟ್ ಮೀ, ಬರ್ಕೊಡಿ ನಂಗೆ. ಜ್ಞಾನದಿಂದಲೇ ಬಹಳಷ್ಟು ಕಡೆಯಲ್ಲಿ ಅನಾವರ್ತಿ ಕೇಳಿ ಬರ್ತದೆ. ಅನಾವರ್ತಿಯಿಂದ ಬರದೇ ಇರೋದು, ಆವರ್ತಿಯಿಂದ ಬರೋದು, ಆವರ್ತಿಯಿಂದ ಪುನರ್ಜನ್ಮ. ಅನಾವರ್ತಿಯಿಂದ ಈ ಓಂಟ್ ಟೇಕ್ ಅಗೇನ್ ಬಾರ್ನ್, ಮತ್ತೆ ಹುಟ್ಟಲ್ಲ ಅವನು. ಇಂಡಿಯಾದ ಅನಾವರ್ತಿ, ನೋ ರೀಬರ್ತ್, ನೋ ರೀಬರ್ತ್ ಅನಾವರ್ತಿ. ಜ್ಞಾನದಿಂದಲೇ ಅನಾವರ್ತಿ, ಜ್ಞಾನದಿಂದಲೇ ನೋಡ್ರಿ ಬರ್ತದೆ. ಅದು ಬಹುಶಃ ಕನ್ನಡ ಹೇಳಿದ ಬಹುಶಃ ಅನುಮಾನ ಅಲ್ಲ, ಬಹುಶಃನೇನಾ ತುಂಬಾ ತುಂಬಾ ಇದಾಗಿ ತುಂಬಾ ಶ್ರುತಿಯಲ್ಲಿ ತುಂಬಾ ಸರಿ, ತುಂಬಾ ಕಡೆಯಲ್ಲಿ ಸಲಿಯಲ್ಲ, ಆವರ್ತಿ ಅಲ್ಲ ಅದು. ಓ ಸರಿ ಕೃಷ್ಣಪತಿ ಅಲ್ಲ ಅದು, ತುಂಬಾ ಕಡೆ. ಪ್ರಕಾರ ಅನೇಕ ಪ್ರಕಾರಗಳಲ್ಲಿ ಅಂತ ಅನೇಕ ಕಡೆಗಳಲ್ಲಿ ಶ್ರುತಿಯಲ್ಲಿ ಅನಾವರ್ತಿಯು ಜ್ಞಾನದಿಂದಲೇ ಎಂಬುದಾಗಿ ಹೇಳಿರುತ್ತದೆ. ಶ್ರುತಿಯಲ್ಲಿ ಅನೇಕ ಕಡೆಗಳಲ್ಲಿ ಜ್ಞಾನದಿಂದ ಅನಾವರ್ತಿ ಶಬ್ದ ಅನಾವರ್ತಿ ಶಬ್ದ. ಜಗದ್ವ್ಯಾಪಾರ ವರ್ಜಂ ಪ್ರಕರಣ ಅದನ್ನ ತರ್ತಾಚ ವ್ಯಾಪಾರ ಸೂತ್ರ. ಹಾ ಜಗದ್ವ್ಯಾಪಾರ ಇಲ್ಲ ಹೇಳಕ್ಕೆ ಬನಿಕೆ, ಜಗದ್ವ್ಯಾಪಾರ ಪರಮೇಶ್ವರಂದರೆ ವಿಷಯ ಜ್ಞಾಪಕ ಆಯ್ತು. ಏನು ಅಂದ್ರೆ ಜಗತ್ ಸೃಷ್ಟಿ ಮಾಡುವಂತಹ ಇದು ಪೂರ್ಣ ಪರಿಪೂರ್ಣ ಯೂನಿವರ್ಸಲ್ ಸೃಷ್ಟಿ ಮತ್ತೆ ಡಿಸಲ್ಯೂಷನ್ ಪರಮಾತ್ಮನಿಗೆ ಅಂತ ಹೇಳಿ. ಜಗದ್ವ್ಯಾಪಾರ ವರ್ಜಂ ಯಾರಿಗಿಲ್ಲ? ಪ್ರಜಾಪತಿಗಳಿಗಿಲ್ಲ ಇಲ್ಲ ಅಂತಿದೆ. ಇಲ್ಲಿ ನೋಡಿ, ಪ್ರಜಾಪತೆ ಫಲಭೂತಸ್ಯ ಅದಂಗೆ ಹೊಂದಿಸ್ಕೋಬೇಕಷ್ಟೇ. ಹೆಂಗೊಂದಿಸ್ತೀರಾ? ಸೃಷ್ಟಿ ಅಂತ ಇಟ್ಕೋಬೇಕು. ಯಾವ ಕಲ್ಪದಾಗ ಪೂರ್ತಿ ಅವ್ರಿಗಾಗಲ್ಲಪ್ಪ. ಅಲ್ಲ ಒಳ್ಳೆ ಅಷ್ಟೇ ಅಂತಾನೆ ಇಟ್ಕೋ, ಏನೋ ಒಂದು ಸಂಕೋಚ ಮಾಡ್ಬೇಕು. ಹೆಂಗ್ ಚೆನ್ನಾಗಿ ಮಾಡ್ತೀರಾ? ಹೇಗ್ ಸಂಕೋಚ ಮಾಡ, ನಾನು ಬೆಳಿಗ್ಗೆ ಮಾಡ್ದೆ, ಅವನ ಮುಂದಿನ ಸೃಷ್ಟಿ ಅಷ್ಟೇ ಅಂತ. ಅವನ ಮುಂಚೆ ಇನ್ನೊಬ್ಬ ಕುಂಬಾರ ಮಣ್ಣು ಸೃಷ್ಟಿ ಮಾಡ್ತಾನೆ, ಮಡಿಕೆ ಮಾಡ್ತಾನಪ್ಪ. ಕುಂಬಾರಕ್ಕೆ ಮಾಡಿದ ಅಷ್ಟೇ, ಕುಂಬಾರ ಮಡಿಕೆ ಮಾಡಿದಾಗೆ ಇವನೊಬ್ಬ ಕುಂಬಾರ, ಸಂಕೋಚ ಮಾಡ್ಬೋದು. ಹೇಳದೊಬ್ಬ ಅವ್ರ ಕುಂಬಾರ, ಅವನೇನೋ ಮಾಡ್ತಾನೆ. ಅವರ ಮಣ್ಣು ಮಾಡಕ್ಕಾಗಲ್ಲ, ಹಾಗೆ ಏನು ಅವ್ಯಕ್ತ ಅವನ್ನ ಮಾಡ್ಕೊಳಕ್ಕಾಗಲ್ಲ. ಕಾಲಾದೇಶ ಮಾಡಕ್ಕಾಗಲ್ಲ. ಕಾಲದೇಶ ಅವ್ರ ಕಾಲಾತ್ಮ, ಕಾಲ ದೇಶ ಮತ್ತು ಮನಸ್ಸು ಪ್ರಾಣ ಮಾಡಕ್ಕಾಗಲ್ಲ. ಅದೇ ಒಂದು ತತ್ವ. ಅಲ್ಲಿ ಮುಂದಕ್ಕೆ ಪಂಚಭೂತ ಮಾಡ್ತಾರೆ.
ಆಪ ಆ ಪದವಿ ಬಗ್ಗೆ ಅಂತ ಇದು ಬೇಡಂತೆ ಅವರಿಗೆ ಒಂದೇ ಸಾಕಂತೆ. ಅಷ್ಟ ಗಿರಿನಗರ ಸಾಕು ನನಗೆ ಅಂದ್ರು. ನಂಗೆ ಗಿರಿನಗರ ಸಾಕು, ಆ ಕಡೆ ಹೋಗ್ತೀನಿ, ಅಲ್ಲಿರ್ತೀನಿ. ಅದೊಂದು ಶ್ರೀಯಾ ನಮಾಸರ ಪಜಿಗೆ ಬಿಟ್ಬಿಟ್ಟಿದ್ದೇನೆ ಗೊತ್ತಾ, ಬರ್ಲಿಯಾ ಇನ್ನ ಬರ್ಲಿಲ್ಲ. ಅದೌದಾ ಕೃಷಿ ಕೃಷಿ ಮಧ್ಯಾಹ್ನ ಆಯ್ತಾ. ಜ್ಞಾನಾದೇವ ತ್ವನಾವರ್ತಿ ಶೂಯತೆ ಭವಿಷ್ಯಶ್ರುತು. ಬರ್ಕೊಡ್ರ ಮುಂದಕ್ಕೆ ಹೋಗೋಣ. ಸರಿ ಸುಮ್ಮನೆ ಯಾಕೆ ಮಾಡ್ತೀಯಾ, ಲಾಕ್ ಮಾಡ್ಕೋಬೇಡಿ. ಇಲ್ಲ ಪರವಾಗಿಲ್ಲ. ಅಂದ್ರೆ ಕರ್ಮ ಮಾಡೋದ್ರಿಂದ ಮುಕ್ತಿ ಇಲ್ಲ. ಇದೆ ಮುಕ್ತಿ ಕರ್ಮ ಎಷ್ಟೇ ಕರ್ಮ ಮಾಡಿ ಏನು ಮುಕ್ತಿ ಇಲ್ಲ, ವಾಪಸ್ ಬರ್ಲೇಬೇಕು. ಅಲ್ಲ ಹಂಗಂತ ಸ್ಕ್ರಿಪ್ಚರ್ ಅಲ್ಲಿ ಇಲ್ಲ, ಅಂದ್ರೆ ಇದ್ರಲ್ಲಿ ಶ್ರುತಿಲಿ ಬರ್ದಿದೆ ಅಂತಾನೆ ಇಲ್ಲ ಅಂತ ನೀವು ಇಲ್ಲಿ ಹೇಳ್ತಿರೋದು. ಅಲ್ಲ, ಅನಾವರ್ತಿಯು ಶ್ರುತಿಯಲ್ಲಿ ಎಲ್ಲೂ ಹೇಳಿಲ್ಲ. ಕರ್ಮದಿಂದ ಅನಾವರ್ತಿ ಆಗತ್ತೆ ಅಂತ ಎಲ್ಲೂ ಹೇಳಿಲ್ಲ. ಅಂದ್ರೆ ಮತ್ತೆ ರೀಬರ್ತ್ ಆಗೋಲ್ಲ ಅಂತ ಎಲ್ಲೂ ಹೇಳಿಲ್ಲ. ಕರ್ಮದಿಂದ, ಇದು ಜ್ಞಾನದಿಂದ ಮಾತ್ರ ಜ್ಞಾನದಿಂದ ಮಾತ್ರ ರೀಬರ್ತ್ ಆಗೋಲ್ಲ ಅಂತ ಹೇಳಿದೆ ಅನೇಕ ಕಡೆಗಳಲ್ಲಿ. ಜ್ಞಾನಾದೇವತು ಕೈವಲ್ಯಂ. ಕೈವಲ್ಯ ಜ್ಞಾನದಿಂದಲೇ, ಮೋಕ್ಷ ಜ್ಞಾನದಿಂದಲೇ ಹೊರತು ಕರ್ಮದಿಂದ ಮೋಕ್ಷ ಇಲ್ಲ. ನೋಡಿ, ಇದು ಒಳ್ಳೆ ಯುಕ್ತಿ ಎಷ್ಟಾಗಿರುತ್ತೆ. ಮುಂದಿನ ಯುಕ್ತಿ ಏಕರೂಪ ಸಾಧನ, ಅನೇಕ ರೂಪಕ್ಕೆ ಅನೇಕ ರೂಪ ಸಾಧನ. ಇದು ಸ್ವರ್ಗ, ಇದು ಅನೇಕ ರೂಪ. ರಂಬೆ, ಊರ್ವಶಿ, ಅಲ್ಲಿ ಕಲ್ಪವೃಕ್ಷ, ಮಂದಾರು ಇದೆಲ್ಲ ಇದೆ. ಅದಕ್ಕೆ ತಕ್ಕ ಕರ್ಮ ಅನೇಕಾತ್ಮವಾಗಿದೆ. ಮೋಕ್ಷ ಏಕರೂಪ, ಅದು ಜ್ಞಾನ ಏಕರೂಪ. ಏಕರೂಪಂಚ ವಿಜ್ಞಾನಂ ಏಕರೂಪಾತ್ಮೇಯತಃ ಭಿನ್ನ ರೂಪಾಣಿ ಕರ್ಮಾಣಿ ಬಹುಕಾರ ಸಂಶಯಾತ್. ಬಹುಕಾರಕ ಏಕರೂಪಂಚ ವಿಜ್ಞಾನಂ ಏಕರೂಪಂ ಚ ವಿಜ್ಞಾನಂ ಏಕರೂಪಾತ್ಮೇಯತಃ ಭಿನ್ನ ರೂಪಾಣಿ ಕರ್ಮಾಣಿ ಬಹುಕಾರಕ ಸಂಶಯ. ವಿಜ್ಞಾನಂ ಏಕರೂಪಂ ಕುತಃ ಏಕರೂಪಾತ್ಮೇಯತಃ. ಏಕರೂಪರಾದ ಆತ್ಮನನ್ನೇ ವಿಷಯ ಮಾಡ್ಕೊಂಡಿದೆ. ಮೇಯ ಅಂದ್ರೆ ಆಬ್ಜೆಕ್ಟ್, ಗೋಚರ ವಿಷಯ. ಜ್ಞಾನ ಯಾವುದ್ರ ಬಗ್ಗೆ ಜ್ಞಾನ? ಆತ್ಮದ ಬಗ್ಗೆ ಜ್ಞಾನ. ಎಂಥ ಆತ್ಮ? ಏಕ ಪ್ರಕಾರ. ಯಾವ ರೀತಿ? ಸೈಂಧವ ಘನವಾದ ಅನಂತರಮವಾಹ್ಯ ಕೃತ್ಯ ಪ್ರಜ್ಞಾನ ಘನ ಇವ. ಉಪ್ಪಿನ ಹರಳಿನಂತೆ, ಉಪ್ಪಿನ ಹರಳಿನಲ್ಲಿ ಎಲ್ಲ ಕಡೆ ಹೇಗೆ ಉಪ್ಪೇನೋ, ಅದು ಅರಿವಿನ ಗಟ್ಟಿ, ಸಾಲಿಡ್ ಅರಿವು, ಎಲ್ಲ ಬರೀ ಅರಿವು. ಏಕರೂಪವಾದ ಪ್ರಜ್ಞಾನ ಘನವಾದ ಆತ್ಮರೂಪವನ್ನೇ ಮೇಯ. ಮೇಯ ಅಂದ್ರೆ ಪ್ರಮೇಯ, ವಿಷಯ. ಅದನ್ನ ಮಾಡ್ಕೊಳ್ಳಿ, ಯಾವುದು ಜ್ಞಾನ. ಅದ ಜ್ಞಾನವೂ ಏಕರೂಪ, ಜ್ಞಾನಕ್ಕೆ ವಿಷಯ. ಮೋಕ್ಷವೂ ಏಕರೂಪ. ಮೋಕ್ಷ ಏಕರೂಪ ಆದ್ರಿಂದ ಜ್ಞಾನ ಏಕರೂಪವೋ, ಜ್ಞಾನ ಏಕರೂಪ ಮೋಕ್ಷ ಏಕರೂಪವೋ? ಅದು ವಿಷಯ ಮಾಡ್ಕೊಂಡು ಜ್ಞಾನ ಏಕರೂಪ. ಆದ್ರೆ ಅದು ಒಂದೇ ಫಲ ಆಗುತ್ತೆ. ಅದೇ ಸ್ವರ್ಗಾದಿಗಳು ಅನೇಕ ರೂಪ. ಅಲ್ಲೇನೋ ನಿಮ್ಗೊಂದು ಶರೀರ, ಅನೇಕ ಜನ ಇರ್ತಾರೆ. ಅಲ್ಲಿ ಹುಡುಗಿರು ಉಂಟು, ಹುಡುಗರು ಉಂಟು. ಅವ್ರಲ್ಲೂ ಕೆಲವೊಂದು ಬ್ಯೂಟಿ ಸಾಮಾನ್ಯ ಅದು ಉಂಟು. ಅಲ್ಲಿ ಕಲ್ಪವೃಕ್ಷ, ಮಂದಾಕಿರಿ, ಕಾಮಧೇನು ಎಲ್ಲ ಉಂಟು. ಅದಕ್ಕೆ ಈ ಕ್ರಿಯಾಕಾರಕ್ಕೂ ಅನೇಕ ರೂಪವೇ. ತುಪ್ಪ ಬೇರೆ, ದಬ್ಬೆ ಬೇರೆ, ಸೂಕ್ಷ್ಮ ಬೇರೆ, ವೃತ್ತಿ ಬೇರೆ, ಮಂತ್ರ ಬೇರೆ, ಅಗ್ನಿ ಬೇರೆ, ಎಲ್ಲ ಬೇರೆ ಬೇರೆ. ಬೇರೆ ಬೇರೆ ಆಗಿರೋ ಸಲಕರಣೆಯಿಂದ ಬೇರೆ ಬೇರೆ ಆಗೋದು ಪಡ್ಕೊಳ್ತೀಯ. ಏಕರೂಪವಾದ ಜ್ಞಾನ ಎಂಬ ಸಲಕರಣೆಯಿಂದ ಏಕರೂಪದ ಮೋಕ್ಷ ಪಡ್ಕೊಳ್ತೀಯ. ಎಷ್ಟಾಯ್ತು ನೋಡೋದು. ಹೀಗಿರ್ಬೇಕಪ್ಪ ವೇದಾಂತ ಅಂದ್ರೆ. ಏಕರೂಪ ಆತ್ಮದಿಂದ ಅರಿವಿಂದ ಏಕರೂಪ ಜ್ಞಾನ. ಹೌದು, ಆತ್ಮವೂ ಏಕರೂಪ ಆಗಿರೋದ್ರಿಂದ ಅದನ್ನು ವಿಷಯ ಮಾಡಿಕೊಂಡ ಜ್ಞಾನ ಏಕರೂಪ ಆಗಿದೆ. ಅದೇ ಆಚಾರದಲ್ಲಿ ಹಾಗೆ ತಿಳಿಯಬೇಕಾದ ಆತ್ಮನು ಏಕರೂಪನಾಗಿರುತ್ತಾನಾದ್ದರಿಂದ ಹಾಗೆ ಬರ್ಕೊಳ್ಳಿ. ತಿಳಿಯಬೇಕಾದ ಆತ್ಮನು ಏಕರೂಪನು ಅಂದ್ರೆ ಚೈತನ್ಯ ಘನನು, ಅರಿವಿನ ಗಟ್ಟಿ, ಸಾಲಿಡ್ ಅರಿವು, ಪ್ರಜ್ಞಾನ ಘನ ಹೆಂಗಲ್ಲ ಬರ್ಕೊಳ್ಳಿ. ವಿಜ್ಞಾನವು ಏಕರೂಪವೇ. ಅದನ್ನು ವಿಷಯ ಮಾಡ್ಕೊಳ್ಳೋ ಅರಿವು ಏಕರೂಪವೇ.
ಹಾ ಜ್ಯೋತಿ ಜ್ಯೋತಿಯ ಏನ್ ಜ್ಯೋತಿ? ಇದು ಗುರುಳೆ ಸಂಹಿತೆ ಅದು ಅರ್ಥ ಮಾಡ. ಪದ ಪದ ಕೊಟ್ಟಿರ್ತಾರೆ ಅರ್ಥ ಮಾಡಲ್ಲ. ಅವ ರಾಮೇಶ್ವರದಲ್ಲಿ ನಮ್ಮದು ಬಂದಿದೆ 5% ಬಂದಿದ್ರವ ಇಲ್ಲ ಎಲ್ಲದಕ್ಕೂ ಇತ್ತ ಕಿಟ್ಟಿಕಲ್ಲ ಅವ ಅರ್ಥಕ್ಕೆ ಸಾವಿರ ಭಾಷೆ ಇದ್ದವ ರೆಫರೆನ್ಸ್ ಆಗಿ ಕಿಟ್ರಂಡ ಅವ ಸ್ವತಂತ್ರ ಅವ ಅವ ಇಟ್ಟುಳೆ ನಾ ಪಾರ್ಟಿಕ ವೃತ್ತಿ ಅವ ನಾ ಪಾರ್ಟಿಕ ಹೇಳಿ ರಾಮೇಶ್ವರದಲ್ಲಿ ಅಳಗಾಡು ಮಾಡ್ತೀನಿ ಅವ್ರ ಜೊತೆ ಸಮಾಲೋಚನೆ ಇಲ್ಲ ಸಮಿತ ಅಹಮದ್ ಅವ್ರ ಜೊತೆ ಸಮಾಲೋಚನೆ ಇಲ್ಲ ರಾಮೇಶ್ವರದಲ್ಲಿ ಜ್ಯೋತಿ ಮುಟ್ಲಲ್ಲ ಗುರುಳೆ ಅವ ಈಗ ಸಿಂಗಲ್ಲ ಒಳಮುಖೆ ಪದ ಅರ್ಥ ಪಟ್ಟಿರಂಡ ಪಟಾಕಿಗೆ ಹೇಳಿ ಪುಸ್ತಕ ಹೇಳಿ ಅಚ್ಚಡಿದೆ ಪಟಾಕಿ ಹಿಂಗೆ ವೇದ ಪುಸ್ತಕ ಇದು ಕನ್ನಡ ಕಲ ಹಾ ಎಂಟು ನಡ್ತೀರ ಕೂಡ ಕದ ಪುಸ್ತಕ ಇದು ಎಂಪತ್ತಿದ್ದು ಬಂದಿದ್ರಡ ಎರಡು ಮೂರು ವಾಲ್ಯೂಮ್ ಇದ್ದದ್ದು ಸೆಟ್ ಅದಕ್ಕೆ ಮೊಬೈಲ್ ಪಟಾಕಿ ಎಂಥ ದುಡ್ಡಕ್ಕೆ ಇಷ್ಟ ಮೂರ್ತಿ ಪೂರ್ತಿ ಸಮಿತ ಹಾಕೊಂಡಾಗ ಅದು ಸ್ವಲ್ಪ ಔಟ್ ಆಫ್ ಬಂದೈತಲ್ಲ ಉಪ ಸಿಕ್ಕದೆ ಪೂರ್ತಿ ಹಾರಪುರಕ್ಕೆ ಔಟ್ ಆಫ್ ಹಾಕಿ ಲೇಟ್ ಅಂಜಾಕಂಡು ಅಂಜಗಡೆ ಪೂರ್ತಿ ಆಗಿರ್ತಲ್ಲ ಆಮೇಲೆ ಬ್ರಾಹ್ಮಣ ಅಧಿಕಾರ ಅದು ಸಂಹಿತೆ ಮಾತ್ರ ಅಧಿಕಾರ ಬ್ರಾಹ್ಮಣ ಅಧಿಕಾರ ಸೋತಿ ನಾಗರಾಜ ವಿದ್ವಾನಪ್ಪ ಹಳೆ ಆಡಿದ ಇಷ್ಟಲ್ಲ ಹಂಗೆ ಪದ ಅರ್ಥ ಪಟ್ಟಿರಂಡ ಇಂದಾಗ ಅಂದಿರೋ ಇಲ್ಲ ಅದೇನ ಅಂಬಾದ ಪಣಿಕರ ಅದು ಗೊತ್ತಿಲ್ಲ ಪದ ಪಟ್ಟಿರಂಡ ಕರ್ತಿಗ 6 ಉಂಡ ಓಳು ಕಡ ಷಟ್ಕರ್ತಿಕಾ ಮುಖ್ಯಯೋಗಂ ವಹಂತಿ ಯೇ ಮೇಘ ಹೇಮಸ್ಮಾಹ ಮೇಧತ್ವಷ್ಟಮಿ ಇಟ್ಟು ಓಳು ಉಂಟಿಗೆ ಓಡೋ ಶೇಕಿದೆ ಪದ ಓಳು ಅಂಟ್ರಂದಪ್ಪ ಹಂಗೆ ಅನಕ್ ಪೇರ ಅನಕ ಅರ್ಥಕ್ಕೆ ವಿಪತ್ತು ಕಾಟಲಿಲ್ಲ ಅಂಬ ಹೆಸರಿಗೆ ಏನ ಅಂಬ ಅಂದ್ರೆ ಮಾತಾಡೋದಿಲ್ಲ ಅಂಬ ಅದೇ ಮೇಘರೂಪೇಣ ಗಚ್ಚತಿ ವರ್ಷಾರೂಪೇಣ ಗಚ್ಚತಿ ಅಭ್ರೂಪೇಣ ಗಚ್ಚತಿ ಗಚ್ಚತಿಯೋ ಇಲ್ಲ ಎಂತಿಗೆ ಯಾವ ಪ್ರಾಪಣೆ ವರ್ಷಯಂತಿ ಅದಕ್ಕೆಲ್ಲ ಗೊತ್ತಾಗುತ್ತೆ ದೂರ ಅಂದ್ರೆ ದುಃಖವನ್ನು ದೂರ ಮಾಡೋದು ಇರ್ಬೇಕು ನಮ್ಮಳೆ ದುಃಖ ಹಿಂಗೆ ಇದೇ ಭಾಷೆ ಅದೇ ಅದಪ್ಪ ಇದು ಪದಾರ್ಥ ಪದವಾರ್ಥ ಅದ ಪ್ರಾಪರ್ ನೇಮ್ ಸಿಕ್ಕಿರಲ್ಲ 6 ವಾಲ್ಯೂಮ್ ಡಿಕ್ಷನರಿ ಅದು ಕಣ ಅದೆಲ್ಲ ಹೆಸರಿಗೆ ಇದರ ವೇದಗಳ ಕೊಡೋಣ ಈಗ ಅಮರಕೋಶ ಅಥವಾ ಮಾರಣ ಬೇರೆ ಕದಾನೋ ಚುಪ ಅಷ್ಟೇ ಚುವ ಮುಂದಕ್ಕೆ ಹೋಯ್ತು ಬುಕ್ ರಲ್ಲಿ ಸರ್ 6 ವಾಲ್ಯೂಮ್ ನನಗೆ ಓದೆಗಾಲ ಬೇದಿ ಕಟ್ಟ ಕ್ರಿಯಾಪತಿ ಮುಂಗ ಚೋಪತಿ ಅಂತ ದುಷ್ಟಂ ರಾಜ ಇತಿ ರಾಮನಾಥ ಇತಿ ದುರ್ಗಾದಾಸ ಚೋಪತಿ ಖಂಜ ಎಲ್ಲ ಹೋಗೋಣ ಏನು ಏನು ಯಾವ್ದು ಏಕರೂಪದಿಂದ ಏಕರೂಪನಾಗಿರುತ್ತಾನಾದ್ದರಿಂದ ಜ್ಞಾನವೂ ಏಕರೂಪವೇ ಆಗಿರುತ್ತದೆ. ಕರ್ಮವಾದರೂ ಅನೇಕ ಕಾರಗಳನ್ನು ಆಶ್ರಯಿಸಿಕೊಂಡಿರುವುದರಿಂದ ಅದು ಬಹುರೂಪವಾಗಿದೆ. ಕರ್ಮವಾದರೂ ಅನೇಕ ಕಾರಕಗಳನ್ನು ಆಶ್ರಯಿಸಿ, ಕಾರಕ ಅಂದ್ರೆ ಕ್ರಿಯಾ ಸಾಧನ, ಅನೇಕ ಕಾರಕಗಳನ್ನು ಆಶ್ರಯಿಸಿಕೊಂಡಿರುವುದರಿಂದ
ಭಿನ್ನ ರೂಪವಾಗಿದೆ. ವಾರ್ತಿಕಕಾರರು ಅವಾಗ ಈ ವಿಷಯ ತಗೊಂಡಿರ್ಬೋದು ಅಲ್ವಾ? ಈ ವಿಷಯ ವಾರ್ತಿಕಕಾರರು ತಗೊಂಡಿರ್ತಾರ ಒಂದ್ಸಲಕ್ಕೆ. ಆಗಲ್ಲ. ವಿರೋಧ ಅನಿಸಿದ್ಯಾ? ವಿರೋಧ ಉಂಟು ಅನಿಸಿದ್ಯಾ? ತಗೋತಕೋ ಜಗದ್ ವ್ಯಾಪಾರ ಮಾಡಿ ಜಮ್ಗೋತಕೋ. ಇಲ್ಲ ಅವ್ರೆ ಅದು ಹೊಂದಿಸ್ಕೆ ಹೊಂದಿಸ್ಕರ್ದ ವಿಷಯ ಬರ. ಪ್ರಿಯ ಪಾಠ ಕರೆಯೋದು. ಹೊಂದಿಸ್ಕರ್ದಿ ಎಲ್ಲ ಹೊಂದಿಸ್ಕರ್ತಿ. ಭಿನ್ನ ರೂಪ ಆಗಿರುವ ಕರ್ಮಗಳು ಬಹುಕಾರಕ ಸಂಶಯ ಆಗಿರೋದ್ರಿಂದ ಅದು ಅನೇಕ ರೂಪವಾಗಿದೆ. ಏಕರೂಪಂಚ ವಿಜ್ಞಾನ ಏಕರೂಪ ಇದಲ್ಲ. ಏಕರೂಪಸ್ಯ ಮೋಕ್ಷಸ್ಯ ಭಿನ್ನ ರೂಪಂ ದಸಾಧನಂ. ಅದೇ ಈ ಕಡೆ ಇಲ್ಲ. ಏಕರೂಪಸ್ಯ ಮೋಕ್ಷಸ್ಯ ಏಕರೂಪಂ ಹಿ ಸಾಧನಂ. ಏಕರೂಪಸ್ಯ ಮೋಕ್ಷಸ್ಯ ಭಿನ್ನ ರೂಪಂ ನ ಸಾಧನಂ. ಏಕರೂಪಸ್ಯ ಮೋಕ್ಷಸ್ಯ ಭಿನ್ನ ರೂಪಂ ನ ಸಾಧನಂ. ಏಕರೂಪಸ್ಯ ಮೋಕ್ಷಸ್ಯ ಹಿ ಏಕರೂಪಂ ಹಿ ಸಾಧನಂ. ಏಕರೂಪವಾದ ಮೋಕ್ಷಕ್ಕೆ ಭಿನ್ನ ರೂಪವಾದ ಸಾಧನ ಆಗಲ್ಲ. ಏಕರೂಪವಾದ ಮೋಕ್ಷಕ್ಕೆ ಏಕರೂಪವಾದ ಸಾಧನ ಆಗತ್ತೆ ಅಷ್ಟೇ. ಸಿಂಪಲ್. ಏಕರೂಪ ಮೋಕ್ಷ ಏಕರೂಪ ಹೇಗಿದೋ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವವಾದ ಬ್ರಹ್ಮವಾದದಿಂದ ಸಮಸ್ತ ದುಃಖ ಅನರ್ಥದಿಂದ ಬಿಡುಗಡೆ ಹೊಂದಿರೋದೇ ಮೋಕ್ಷ. ಅದೇಕ ಪ್ರಕಾರ. ಅದಕ್ಕೆ ಏಕರೂಪವಾದ ಜ್ಞಾನವೇ ಸಾಧನ. ಅದಕ್ಕೆ ಏಕರೂಪಂ ಕಿಂ ಜ್ಞಾನಂ. ಏಕ ಪ್ರಕಾರವಾಗಿರುವ ಮೋಕ್ಷಕ್ಕೆ ಏಕರೂಪವಾದ ಜ್ಞಾನವೇ ಸಾಧನವಾಗುತ್ತದೆ. ಅದು ಉತ್ತರಾರ್ಥ ಆಗುತ್ತೆ. ಅಲ್ಲ ಮುಂದಕ್ಕೆ ಏಕರೂಪವಾಗಿರುವಂತಹ ಮೋಕ್ಷಕ್ಕೆ ಭಿನ್ನ ರೂಪವಾದ ಕ್ರಿಯಾಕಾರಗಳು ಸಾಧವಾಗುವುದಿಲ್ಲ. ಕ್ರಿಯಾಕಾರಗಳು ಕರ್ಮ ಮಾಡು. ಏಕರೂಪವಾದ ಮೋಕ್ಷಕ್ಕೆ ಭಿನ್ನ ರೂಪವಾದ ಕರ್ಮವೂ ಸಾಧನವಲ್ಲ. ಕರ್ಮ ಹೇಗೆ ಭಿನ್ನ ರೂಪ? ಕ್ರಿಯಾಕಾರ ಏಕರೂಪವಾದ ಮೋಕ್ಷಕ್ಕೆ ಭಿನ್ನ ರೂಪವಾದ ಕರ್ಮವು ಸಾಧನವಲ್ಲ, ಸಾಧನವಾಗುವುದಿಲ್ಲ. ಪೂರ್ವಾರ್ಧಕ್ಕೆ ಸರದು ಈಗ ಹೇಳ್ತಾರೆ. ಏಕರೂಪವಾದ ಮೋಕ್ಷಕ್ಕೆ ಏಕರೂಪವಾದ ಸಾಧನವೇ ಆಗಬೇಕಾಗುತ್ತೆ. ಏಕರೂಪವಾದ ಜ್ಞಾನವೇ ಸಾಧನವಾಗಬೇಕಾಗಿದೆ. ಆಗಬೇಕಾದರೆ ಅಂತಂತೂ ಆಲ್ಮೋಸ್ಟ್ 4ವರೆಗೂ ಬರ್ಸಿವನಪ್ಪ. ಹಂಗೆ ಹೋಗ್ತಾ ಹೋಗ್ತಾ ಆಗಿರೋ ಆಗತ್ತಾ? ಇನ್ನಕ್ಕೆ ಆವರೇಜ್ 10 ಶ್ಲೋಕ ಆಗ್ತದೆ. 8 8 ಅನ್ಕೊಡಿ. ದುಃಖ ಶೋಕ ಮೋಹ ಬಿಡುಗಡೆನೆ ಮೋಕ್ಷ. ದುಃಖ ಶೋಕ ಮೋಹ ಬಿಡುಗಡೆನೆ ಮೋಕ್ಷ. ಮೋಕ್ಷ ಬಿಡುಗಡೆ ಕೇಸು. ಮೋಕ್ಷ ಶಬ್ದಕ್ಕೆ ಅರ್ಥ ಬಿಡುಗಡೆ ಆಗದೆ ಮೋಕ್ಷ. ಮುಚ್ಚುರು ಮೋಕ್ಷನೇ. ಮುಚ್ಚುರು ಮೋಕ್ಷ ಬಿಡುಗಡೆ ಆಗೋದೇ ನಾವು ಅನ್ಕೊಂಡಿದ್ದೀರಲ್ಲ, ಆದ್ರಿಂದ ಬಿಡುಗಡೆ ಆಗದೆ. ಅಲ್ಲಕ್ಕ ಬಂಧನವೇ ದುಃಖ. ಬಂಧನ ದೇಹೇಂದ್ರ ಮನೋಬುದ್ಧಿ ನಾಮಕೋದೇ ಬಂಧನ. ಅದೇ ದುಃಖ. ಈ ಶರೀರನೇ, ಈ ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನು ನಾನು ಅನ್ಕೊಂಡಿದ್ದೀರಲ್ಲ, ಅದೇ ಬಂಧನ, ಅದೇ ಸಂಸಾರ. ಜಗದುತ್ಪತ್ತಿ ಸಂಹಾರ ಸ್ಥಿತ್ಯಾದೋ ಜಗದಾತ್ಮನಃ ಕ್ರಿಯಾಧೀನ ಫಲಭೂತಸ್ಯ ಸ್ವಾತಂತ್ರ್ಯಂ ಕ್ರಿಯಾಧೀನ ಫಲಭೂತಸ್ಯ ಸ್ವಾತಂತ್ರ್ಯಂ ಉಪವರ್ಣ್ಯತೆ. ಸ್ತುತ್ಯಾನ್ಯಾಚ ವೇದೋಕ್ತ ಕ್ರಿಯಾಜ್ಞಾನ ಸ್ತುತಿ ಭವೇತ್ ಕೃತಾ ವಿವಕ್ಷಿತಂ ತತ್ವ ಸರ್ವಪ್ಯೇತು ದೀರ್ಘಂ. ಜ್ಞಾನಕರ್ಮ ಫಲಂ ಚೇತ ಕರ್ಮಕಾಂಡ ಪ್ರಚೋದನಂ ಆತ್ಮೀಯವೇತ್ಯಾದಿ ಶಾಸ್ತ್ರೇಣ ಸೃಷ್ಟ್ಯಾದೋ ಕರ್ತೃತಾ ಉಚ್ಯತೆ. ಜಗದುತ್ಪತ್ತಿ ಸ್ಥಿತಿ ಸಂಹಾರ, ಜಗದುತ್ಪತ್ತಿ ಸಂಹಾರ ಸ್ಥಿತ್ಯಾದಿಯು ಜಗದಾತ್ಮನಃ ಕ್ರಿಯಾಧೀನ ಫಲಭೂತಸ್ಯ. ಕ್ರಿಯಾಧೀನ ಫಲಭೂತಸ್ಯ ಸೇರು ಕರ್ಮಕ್ಕೆ ಅಧೀನವಾದ ಸ್ವಾತಂತ್ರ್ಯ ಉಪವರ್ಣನೆ ಎಂದ್ರು. ಕ್ರಿಯಾಧೀನ ಫಲವಾಗಿರತಕ್ಕಂತಹ ಇದಕ್ಕೆ ಫಲಕ್ಕೆ ಸ್ವಾತಂತ್ರ್ಯ.
ಅವನು ಕ್ರಿಯಾಜ್ಞಾನ ಹಾ ಹಾ ಹಿರಣ್ಯಗರ್ಭನು ಸೇರ್ಬಿಡ್ತಾನೆ. ಅವನು ಇದಕ್ಕೆ ಅವನು ಸ್ವತಂತ್ರ ಅಂತ ಅರ್ಥಲ್ಲ. ಅಷ್ಟಕ್ಕೆ ಅವನು ಮಾಡುವಂತ ಪ್ರಯತ್ನಕ್ಕೆ ಅವನ ಜನ್ಮಕ್ಕೆ ಅವ್ನು ಸ್ವತಂತ್ರ ಆಗಲ್ವಾ? ನಿನ್ ಜನ ಅಲ್ವಾ ಕರ್ಮಾಧೀನ ಹೊಡ್ತೀಯಾ ಪುಣ್ಯ ಬಾಬಾ ಅಧೀನ ಹೊಡ್ತೀನಿ ನಿಮ್ಗೆ ಇಷ್ಟ ಇದೆ ಹುಟ್ಟಕ್ಕೆ ಹೆಂಗ್ ಹುಟ್ಬೇಕು ಡುಮ್ಮನ ಹುಟ್ಬೇಕು ಅನ್ಬಿಟ್ಟಿದ್ಯಾ ಸ್ವಾತಂತ್ರ್ಯ ಎಲ್ಲ ಡುಮ್ಮನ ಹುಟ್ಟಿದ್ಯಾ ಡುಮ್ಮನ ಹುಟ್ಬೇಕು ಅನ್ಬಿಟ್ಟಿದ್ಯಾ ಅದೇ ಇವಾಗ ಅವ್ನು ಸ್ವತಂತ್ರ ಕ್ರಿಯಾಧೀನಾಗಿ ಅವ್ನು ಸ್ವತಂತ್ರ ಇದೆ ಅಂದ್ಮೇಲೆ ಅವನು ಕ್ರಿಯಾಧೀನ ಆಗ್ತಾನ. ಹಾ ಮಾಡೋದು ಯಾರು ಮುಂದೆ ಆಮೇಲೆ ಆದ್ರೆ ಅದು ಅವ್ರಿಗೆ ಹೊಂದುತ್ತೆ ಹಾಗೆ ಮುಂದೆ ಮುಂದೆ ಮುಂದಿನ ಸೃಷ್ಟಿಗಳು ಪರಮಾತ್ಮನ ಸೃಷ್ಟಿ ಕಲ್ಪಿತ ಅಷ್ಟೇ ಮಾಯಾ ಮಾತ್ರ. ಇವ್ರದೆಲ್ಲ ಒಂದು ಕ್ರಿಯೆನ ಅವಲಂಬಿಸಿ ಹುಟ್ಟಿಸ್ತಾರೆ. ಭಗವದ್ ಈನಾನೆ ಅವನು ಹೊಂದಿಸ್ಕೊಬೇಕು. ತಸ್ಮಾ ಕರ್ಮ ಫಲಂ ನಾನಾ ನಾನಾ ಕರ್ಮ ಸಮುದ್ಭವಂ ದೇವ ಮಾನುಷ ತಿರ್ಯಕ್ಷು ಕರ್ತು ಶಾಸ್ತ್ರೀ ನಿದರ್ಶಿತಂ. ತಸ್ಮಾತ್ ಕರ್ಮಫಲಂ ನಾನಾ ನಾನಾ ಕರ್ಮ ಸಮುದ್ಭವಂ ದೇವಮಾನುಷ ತಿರ್ಯಕ್ಷು ಕರ್ತು ಶಾಸ್ತ್ರೈ ನಿದರ್ಶಿತಂ. ತಸ್ಮಾತ್ ಕರ್ಮಫಲ ನಾನಾ ಕರ್ಮಫಲಂ ದೇವಮಾನುಷ ತಿರ್ಯಕ್ಷು ಕರ್ತು ಶಾಸ್ತ್ರೈ ನಿದರ್ಶಿತಂ. ತಸ್ಮಾತ್ ಕನ್ಕ್ಲೂಷನ್ ದೇರ್ಫಾರ್ ಆದ್ದರಿಂದ ನಾನಾರೂಪವಾದ ಕರ್ಮಫಲವು ನಾನಾರೂಪವಾದ ಕರ್ಮದಿಂದ ಇಟ್ಕೊಂಡಿತ್ತು. ನಮ್ಗೊಂದ್ಸಲ ಸುಖ ಒಂದ್ಸಲ ದುಃಖ ಒಂದೇ ಕರ್ಮ ಅಲ್ಲ. ಸುಖ ದುಃಖಕ್ಕೆ ಸುಖಕ್ಕೆ ಕಾರಣವಾದ ಕರ್ಮ ಬೇರೆ, ದುಃಖಕ್ಕೆ ಕಾರಣವಾದ ಕಾಲು ಮುರ್ಕೊಳ್ಳೋ ಕರ್ಮ ಬೇರೆ. ಮಕ್ಕಳು ಆಗೋದಕ್ಕೆ, ಆ ಕಾರ್ ಬರೋದಕ್ಕೆ, ಮನೆ ಸಿಗೋದಕ್ಕೆ ಅದು ಬೇರೆ ಬೇರೆ ಕರ್ಮ. ಹೌದು, ಶಾಸ್ತ್ರೋಕ್ತವಾದ ಪುಣ್ಯ ಪಾಪ ಕರ್ಮ. ಪುಣ್ಯ ಪಾಪ ಪಾಪ ಪುಣ್ಯ ಅನ್ನೋದು ಪುಣ್ಯ ಪಾಪ ಅನ್ನೋದು ಶಾಸ್ತ್ರ ಹೇಳಿದ್ದೆಲ್ಲ ಪುಣ್ಯ, ಶಾಸ್ತ್ರ ನಿಷೇಧ ಮಾಡಿದ್ರೆ ಪಾಪ. ಶಾಸ್ತ್ರ ಯಾವ್ದು ನಿಷೇಧ ಮಾಡಿದ್ರೆ ಅದು ಮಾಡ್ತಾರಲ್ಲ, ನಿಷಿದ್ಧ ಮಾಡಿದ್ರೆ ಮಾಡಿದ್ರೆ ಪಾಪ, ವಿಹಿತವಾದದ್ದನ್ನು ಮಾಡಿದ್ರೆ ಪುಣ್ಯ. ನಾನಾ ಪ್ರಕಾರವಾದ ಕರ್ಮಫಲವು ಬರ್ಕೊಳ್ಳಿ. ನಾನಾ ಪ್ರಕಾರವಾದ ಕರ್ಮಫಲವು ಇಲ್ಲಿ ಪುಸ್ತಕ ಏನು ಪುಸ್ತಕ ಯಾರಿಗೆ ಯಾಕಂತ ಓಹೋ ಬೇಕಂತ ಅವನಿಗೊಂದು ನಾನಾ ಕರ್ಮಫಲವು ನಾನಾ ಪ್ರಕಾರ ಕರ್ಮದಿಂದ ಎತ್ಕೊಂಡಿದೆ. ಆದ್ದರಿಂದ ನಾನಾ ಕರ್ಮದಿಂದ ಎತ್ಕೊಂಡಿದೆ. ಕರ್ಮಗಳು ಅನೇಕ ತರ ಇದೆ. ಇವಾಗ ಇಲಿ ಹೊಡೆದ್ರೆ ಒಂದು ಪಾಪ, ಹಾವು ಹೊಡೆದ್ರೆ ಒಂದು ಪಾಪ, ಜನರಿಗೆ ಬೈದು ಜಿಗುಟು ಮಾಡಿದ್ರೆ, ಕಳ್ತನ ಮಾಡಿದ್ರೆ ಬೇರೆ ಪಾಪ, ಅಭಕ್ಷ್ಯ ಭಕ್ಷಣ ಬೇರೆ ಪಾಪ, ಬೇರೆ ಪಾಪ, ಅಭಕ್ಷ್ಯ ಭಕ್ಷಣ ಅಪೇಯ ಪಾಪ, ಕಳ್ತನ ಬೇರೆ. ಕಳ್ತನದಲ್ಲೂ ಬರೀ ತಿಂಡಿ ತಿನ್ಸ್ ಕದ್ದಿದ್ ಬೇರೆ, ಬೆಳ್ಳಿ ಬಂಗಾರ ಕದ್ದಿದ್ ಬೇರೆ. ಆ ಕದ್ದದಲ್ಲಿ ವ್ಯತ್ಯಾಸ ಇದೆ ಅಲ್ವಾ? ಎಲ್ಲ ಪಾಪ ಒಂದೇನಾ? ಚಿನ್ನ ಕದ್ದು ಒಂದೇ, ಚಕ್ರಿ ಗೊಬ್ಬರ ಕದ್ದು ಒಂದೇನಾ? ಪಾಪದಲ್ಲ. ಇಲ್ಲಿ ಹೊಡೆದು ಒಂದೇ, ಬ್ರಾಹ್ಮಣ ಹೊಂದಿದ್ದು ಒಂದೇನಾ? ಎಲ್ಲ ಪಾಪದಲ್ಲೂ ವೆರೈಟಿ ಇದೆ, ಪುಣ್ಯದಲ್ಲೂ ವೆರೈಟಿ ಇದೆ, ಫಲದಲ್ಲೂ ವೆರೈಟಿ ಇದೆ, ಸುಖದಲ್ಲೂ ವೆರೈಟಿ ಇದೆ. ಗೊತ್ತಾ? ಕೆಲವು ಸುಖ ಬಹಳ ಸುಖ, ಕೆಲವು ಸಾಮಾನ್ಯ ಸುಖ, ಕೆಲವು ಮಧ್ಯ ಸುಖ. ಪಾಪದ ವಿಷಯ ಕೆಲವು ಸಾಮಾನ್ಯ ದುಃಖ, ಸಣ್ಣ ಪುಟ್ಟ ಕಿರಿಕಿರಿ ಇರಿಟೇಷನ್, ಕೈ ಕಾಲು ಮುರ್ಕೊಳ್ಳೋದು ಅಂತ. ಇನ್ನು ಬಹಳ ಪರ್ಮನೆಂಟ್ ಆಗಿ ಕಾಯಿಲೆ ಕಸಾಲೆ ಒದ್ದಾಡೋದು ಎಲ್ಲ. ಯಾಕಂದ್ರೆ ಅದಕ್ಕೆ ಕಾರಣವಾಗಿರತಕ್ಕಂಥ ಪುಣ್ಯ ಕರ್ಮ ನಿತ್ಯ. ಏನೇ ದುಃಖವಲ್ಲ ಅದು ನಿತ್ಯವೇ. ಅದಕ್ಕೆ ಕಾರಣವಾದ ಪಾಪ ನಿತ್ಯ. ಆದ್ರಿಂದ ಕ್ರಿಯೆ ನಿತ್ಯ ಅಂದ್ರೆ ಫಲವು ನಿತ್ಯವೇ. ಅಲ್ಲ ಡಮಾರ ಬಿಡ್ತಾನಲ್ಲ ಕರ್ತೃನೇ ಕರ್ಮದಿಂದ ಎದ್ದುಕೊಂಡಿದೆ.
ಆ ನಾನಾ ಪ್ರಕಾರವಾದ ಕರ್ಮಫಲವು ನಾನಾ ಪ್ರಕಾರವಾದ ಕರ್ಮದಿಂದ ಎದ್ಕೊಂಡಿದೆ. ಹಾಗಾಗಿ ಕರ್ತೃ ಆದವನಿಗೆ ಶಾಸ್ತ್ರದಿಂದ ಗೊತ್ತು ಮಾಡಿದ್ದಾದ ದೇವ ಮನುಷ್ಯ ತಿರ್ಯಕ್ಷು ಜನ್ಮ ಭವತಿ. ದೇವ ಜನ್ಮದಲ್ಲೂ ಮನುಷ್ಯ ಜನ್ಮದಲ್ಲೂ ತಿರ್ಯಕ್ಷು ಜನ್ಮದಲ್ಲೂ ಹುಟ್ಟುವರಾಗುತ್ತಾನೆ. ಶಾಸ್ತ್ರ ಗೊತ್ತು ಮಾಡಿದ್ದಾದ ದೇವ ಮನುಷ್ಯಾದ ಜನ್ಮಗಳ ತಿರ್ಯ ಜನ್ಮಗಳಲ್ಲಿ ತಿರ್ಯಕ್ಕಂದ್ರೆ ಅಡ್ಡ ಒಳ ಪ್ರಾಣಿ ಅವುಗಳಲ್ಲಿ ಅನುಭವಿಸಬೇಕಾಗುತ್ತದೆ. ಅವನಲ್ಲಿ ಹುಟ್ಟಬೇಕಾಗುತ್ತದೆ. ಇಲ್ಲಿ ದೇವ ಮನುಷ್ಯ ತಿರ್ಯಕ್ಷು ನಾನಾ ಕರ್ಮ ಸಮುದ್ಭವಂ ಭವತಿ ಹಿಂದಿಕಮ. ನಾನಾ ಪ್ರಕಾರ ಕರ್ಮ ಸಮುದ್ಭವ ಆಗುತ್ತೆ. ಅದು ದೇವಕ್ಷುವಿಂದ ಅಧ್ಯಯನ ಮಾಡ್ಕೋಬೇಕಾದ್ರೆ ಅಧ್ಯಯನ ಇದೇ ಮಾಡ್ಬೋದ. ದೇವ ಮನುಷ್ಯ ತಿರ್ಯಕ್ಷು ನಾನಾ ಕರ್ಮ ಸಮುದ್ಭವಂ ಭವತಿ ಕರ್ತು ಕಥಂ ಭವತಿ ಶಾಸ್ತ್ರೀ ನಿರ್ದೇಶಿತಂ. ಶಾಸ್ತ್ರ ತೋರಿಸಿಕೊಟ್ಟ ರೀತಿಯಿಂದ ಕರ್ತೃವಿಗೆ ದೇವ ಮಾನುಷ ತಿರ್ಯ ಜನ್ಮಗಳಲ್ಲಿ ನಾನಾ ಪ್ರಕಾರ ಕರ್ಮಫಲ ಎದುರುತ್ತೆ. ಮಾಡಿದ್ದುಣ್ಣು ಮಹಾರಾಯ ಅಂತ ಅಷ್ಟ. ಇವು ಯಾಕೆ ನಿಮ್ಗೆ ಕಾಲು ಮುರ್ಕೊಂಡು ಇದೇ ಅನುಭವ ಅದೇನೋ. ಬೆಳಗಿನ ಮತ್ತಿಗೆ ಫೋನ್ ಮಾಡಿದ್ರು. ನಾನೇ ಮಾಡಿದ್ದೆ ಶಾಮಿಗೆ ಅದಕ್ಕೆ ಹೆಚ್ಚಿದ್ರು. ಅಯ್ಯೋ ನನ್ನ ನೋವು ಹೆಚ್ಚಾಗ್ಬಿಡಿದೆ, ಹೆಚ್ಚಾಗ್ತಾ ಇದೆ, ನೋವು ಆಗ್ತಿದೆ, ಹಾಗೆ ಹೀಗೆ. ಯಾಕೆ ಏನಾಯ್ತು ಅಂದೆ, ನನ್ನ ಕರ್ಮ ನನ್ನ ಹಣೆ ಬರ ಪ್ರಾಪ್ತ ಕರೆಕ್ಟು ಅಂದೆ. ಇವು ಅನುಭವಿಸ್ಬೇಕಾಗಲ್ಲಪ್ಪ, ಕಷ್ಟ ಆಗತ್ತಲ್ಲ, ಅನುಭವಿಸತಿ ನೋವು ಆಗತ್ತಲ್ಲ, ನಿದ್ದೆ ಬರಲ್ಲ, ದುಡಿಯತ್ತೆ, ನೋವತ್ತೆ, ಜೀವ ದೊಡ್ಡದು ಅಯ್ಯೋ ಅನ್ಸುತ್ತೆ. ದಿನ ಬಗ್ಗೆ ಹೋಗ್ಬಿಡ್ಲಿ ದೇಹ ಹೋಗಲ್ಲ, ಗೋಳಿಕಬೇಕಲ್ಲ. ಅಲ್ಲ ಅಷ್ಟು ಸವಿಬೇಕಲ್ಲ. ಹಾ ಪ್ರಾಬ್ಲಮ್ ಸಹಿಬೇಕಲ್ಲ. ಅಯ್ಯೋ ಬಹಳ ಕಷ್ಟ ಇದು. ಈ ಪಾಪ ಪುಣ್ಯ ಫಲ ಅನುಭವಿಸೋದಿದೆಯಲ್ಲ, ಪುಣ್ಯ ಫಲವೂ ಕಷ್ಟವೇ. ಅದು ಬೇಡ ಅದು ಬೇಡ, ಎರಡು ಬೇಡ. 3 ವರ್ಷದಿಂದ ನಮ್ ಚಿಕ್ಕಮ್ಮನ ಅತ್ತೆ ಸ್ಟ್ರೋಕ್ ಆಗ್ಬಿಟ್ಟು 3 ವರ್ಷ ಆಯ್ತು. ನಿಮಗಿದಾರ ಹೋಗ್ತಾನೋ ಇಲ್ಲ, ಮನೆಯವ್ರಿಗೆಲ್ಲ ಸತ್ತೋಗ್ಬಿಡುತ್ತೆ. ಅಂತ ಯಾವ ಮಟ್ಟಕ್ಕೆ ಇದಾಗ್ಬಿಟ್ಟಿದ್ದಾರೆ ಅಂದ್ರೆ ಬೇಗ ಹೋಗ್ಲಿಲ್ಲ ಸಾಕಪ್ಪ ಅಂತ ಅದಕ್ಕೆಲ್ಲ ಏನೋ ಮಾಡಿಸ್ತಾ ಇದಾರೆ. ಇದೆಲ್ಲ ಹೋಗ್ಲಿಂತ ಗೋದಾನ ಮಾಡಿ ಹೋಗುತ್ತಿದ್ದೆ ಹಾಸಲ್ಲಿ. ಉತ್ಕಾಂತಿ ಗೋದಾನ ಅಂತಿದೆ. ಉತ್ಕಾಂತಿ ಗೋದಾನ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ದೇವಸ್ಥಾನದಲ್ಲಿ ಎಲ್ಲೋ ಹೇಳಿದ್ರು ಆದ ಕಾಲ ಹೋಗಲ್ಲ. ಅದು ಶಾಸ್ತ್ರ ಹೇಳಿಲ್ಲ. ಉತ್ಕಾಂತಿ ಗೋದಾನ ಮಾಡಿ ಉತ್ಕಾಂತಿ ಆಗಲಿ, ಬೇಗ ಸತ್ತು ಹೋಗ್ಲಿಂದ ಸುಖವಾಗಿ ಪ್ರಾಣ ಉತ್ಕ್ರಮಣ ಆಗಲಿ ಅಂತ ಹೇಳಿ ಮಾಡಿದ್ರೆ ಹೆಂಗಾಯ್ತು ಗೊತ್ತಾ? ಹೊಸಲಿ ಜಯಂತ ಅಂತ, ಜಯಂತನ ತಾಯಿ 3-4 ದಿನ ಹಾಡ್ತಿದ್ದು ಸಾಯ್ತಾ ಇರ್ಲಿಲ್ಲ. ಮಾರ್ಕೆಟ್ ಅಂತ ಬಂದು ಏನು ಅಮ್ಮ ಒತ್ತಾಡ್ತಾ ಇದ್ದಾರೆ, ಇದಾಗ್ತಿದೆ ಹಾಗೆ ಅಂತ. ಅದಕ್ಕೆ ಅಂತ ಅವ್ನು ಉತ್ಕಾಂತಿ ಗೋದಾನ ಮಾಡ್ಬೇಡ, ಅವ್ರಿಗೆ ಇದಾಗಿದೆ, ಹಾಗೆ ಗೋದಾನ ಮಾಡ್ಬೇಡ. ಆಯ್ತು ಅಂದಪ್ಪ. ಬಂದ್ರು ಬೆಳಗ್ಗೆ ಸುಬ್ಬಾಣಿ ಅವರೇ ಹಿರಿಮಗ ಕೂಡಿಸ್ಕೊಂಡ್ರು, ಸ್ನಾನ ಪವಿತ್ರ ಹಾಕಿದ್ರು, ಪವಿತ್ರ ಕೊಟ್ಟರು, ಸಂಕಲ್ಪ ಮಾಡಿದ್ರು. ಉತ್ಕಾಂತಿ ಗೋದಾನ ಮಾಡ್ಬಿಟ್ಟು ತುಭ್ಯಮಹಂ ಸಂಪದದೆ ಕೊಟ್ರಪ್ಪ. ಅಮ್ಮ ಹೋದ್ರು ಅಂದ್ರಲ್ಲಿ. ಎಷ್ಟು ಫಸ್ಟ್ ಆಯ್ತು ಅಂದ್ರೆ ಅಮ್ಮ ಹೋದ್ರು ಅಂದ್ರಲ್ಲಿ. ಅಷ್ಟೇ ಅವ್ರಿಗೆ ಅಷ್ಟು ಎಫೆಕ್ಟ್ ಆಗ್ಬಿಡುತ್ತೆ ಅದು ಅವ್ರಿಗೆ. ಆಗತ್ತೆ ಬೇಗ ಆಗತ್ತೆ. ಅದು ಇದೆ, ಉತ್ಕ್ರಾಂತಿ ಗೋದಾನ ಅಂತ ಇದೆ. ಉತ್ಕ್ರಾಂತಿ ಗೋದಾನ ಅಂತ ಹೇಳಿದ್ದಾರೆ. ಸುಖೋತ್ಕ್ರಮಣ ಸಿದ್ಧಾರ್ಥಂ ಅಂತ. ಅದಕ್ಕೆ ಮೊದಲಾರ್ಕೊಂಡು ನಡ್ಕೊಂಡು ಹೋಗೋದು ಬದಲು ಸುಖವಾಗಿ ಉತ್ಕ್ರಮಣ ಆಗಲಿ ಅನ್ನೋಕ್ಕೋಸ್ಕರವಾಗಿ ಪ್ರತ್ಯಕ್ಷ ದಿನಕ್ಕೆ ಒಂದೊಂದು ವ್ಯಕ್ತಿ ಆಗ್ಬಿಡ್ತಾ ಇದಾರೆ. ಒಂದಿನ ನಾನು ಬಾಲ್ಯದ ರೋಡ್ ಕ್ರಾಸ್ ಮಾಡ್ಬೇಕು, ಕ್ರಾಸ್ ಮಾಡಿಸಿ ಕೈ ಹಿಡ್ಕೊಂಡು ಕ್ರಾಸ್ ಮಾಡಿಸಿರ್ತಾರೆ. ಇವಾಗಿನ ಏನು ಯಾರು ನೋಡ್ಕೊಳ್ತಾನೆ ಇಲ್ಲ ಅಂತ ಚೆನ್ನಾಗಿ ಬೈಗುಳ ಬಾಯಲ್ಲಂತ ಪದಗಳೇ ಬಂದಿಲ್ಲಂತೆ ಮುಂಚೆ. ಅಂತ ಬೈಗುಳ ಮೂಲೆನೆ ಹಕ್ಕಿ ಹಾಕ್ತಾ ಇದೀನಿ ಅಂತ ಬರುತ್ತೆ. ತುಂಬಾ ಕಷ್ಟ. ಯಾರು ಎಲ್ಲೂ ಹೋಗಕ್ಕಾಗಲ್ಲ ಬಿಟ್ಟು ಅನಾಥ ಸೇರಿಸ್ಬೇಕು. ಯಾರು ಮಾಡ್ತಾರಲ್ಲ ಈ ತರ ಸ್ಟೇಜ್ ಅಲ್ಲಿ ಯಾರು ಸೇವೆ ಮಾಡ್ತಾರೆ? ಪ್ರತಿಯೊಂದು ಮಾಡಿಸ್ಬೇಕು. ಮಾಡಿ ಮೇಲಿಂದ ಸುಮ್ಮನೆ ಇರೋದು ಬಿಟ್ಬಿಟ್ಟು ಕೆಳಗಿಂದ ಅವ್ರ ಮನೆಯಲ್ಲಿ ಹಲಸಿನ ಗಿಡ ಬಿಟ್ಟಿದೆ, ಸೆಕೆಂಡ್ ಫ್ಲೋರ್ ಹೋಗ್ಬಿಟ್ಟು ಹಲಸಿನ ಸಿಗ್ತಾ ಇದ್ದಾರೆ. ಬಿಸ್ತಾಕಿತ್ತೆ ಅಂದ್ಬಿಟ್ಟು ಕೆಳಗೆ ಆಗಿಲ್ಲ ಆಗಿಲ್ಲ ಬೆನ್ನೆಲ್ಲ ಇದಾಗ್ಬಿಟ್ಟು ನನ್ನ ಬ್ಯಾಕ್ ಎಲ್ಲ ಪೀಸು. ಆಮೇಲೆ ಅಪೋಲೋ ತಗೊಂಡು ಹಾಕಿದ್ರು. 2 ತಿಂಗಳಾದ್ಮೇಲೆ ಅವ್ರು ಹೇಳಿದ್ರು ಏನು ಮಾಡಕ್ಕಾಗಲ್ಲ, 70 ವಯಸ್ಸು ಮೇಲೆ ಆಗೋಗ್ಬಿಟ್ಟಿದೆ, ನೀವು ಕರ್ಕೊಂಡು ಹೋಗ್ರಿ ಅಂತ. ಅವ್ರನ್ನ ವೃದ್ಧಾಶ್ರಮ ಹಾಕಿಟ್ಟಿದ್ದೇನೆ. ಅವ್ರು ಸುಮ್ಮನೆ ಕೂತ್ಕೊಂಡೇ ಇರೋದು. ಇನ್ನೂ ಇದಲ್ಲ, ಇನ್ನೂ ಟಿಲ್ಟ್ರೆ
ಹೀಗಾಗಿದ್ದೊಂದು 4 ತಿಂಗಳಿಂದ 5 ತಿಂಗಳಿಂದ. ಹೌದಾ ಆದ್ರೆ ಅವ್ರಿಗೆ ಏನು ಮಾಡಲ್ಲ ಎಲ್ಲ ಬಿಟ್ಟಿದೆ. ಯಾ ಮಾಡ್ತಾರೆ ದರ್ಶನ ಇಲ್ಲ ಮಾಡ್ತಾರೆ ಮಾಡ್ತಾರೆ ದುಡ್ಡು ಕೊಟ್ರೆ ಮಾಡ್ತಾರೆ. ಈ ಸ್ಟೇಜ್ ಎಲ್ಲ ಮಾಡೋದು. ಅದೇನು ಸಿಕ್ಕಾಪಟ್ಟೆ ಕೊಡೋದು. ಇಲ್ಲ ಅಲ್ಲೇನೈತೆ ಊರಿಗೇನೆ ತಿಂಗಳಿಗೆ 70-80 ಸಾವಿರ ಖರ್ಚಾಗ್ತದೆ. ಆ ಸತ್ಮೇಲೆ ಏನು ಮಾಡಲ್ಲ ಹಾಗಾದ್ರೆ ಇನ್ನು ಸತ್ಮೇಲೆ ಏನು ಮಾಡಲ್ಲ ಮಾಡ್ತಾರ. ಅಲ್ಲ ತಮಾಷೆ ಇವಾಗ ಖರ್ಚಾಗಿ ಸಾಕಿದ್ದಾರೆ. ತಮಾಷೆ ಅಂದ್ರೆ ಸಂಕ್ರಾಂತಿ ದಿವಸ ಇದು ಮಾಡ್ತಾ ಇದ್ರು ಸ್ಟ್ರೋಕ್ ಆಯ್ತು. ಅಯ್ಯೋ ಸ್ಟ್ರೋಕ್ ಆಯ್ತು, ಎದ್ದು ಬಿದ್ದು ಫುಲ್ ಸ್ಪೀಡ್ ಅಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಉಳ್ಸುದು. ಎಲ್ರು ಬೇಷ್ ಅಂತಿದ್ರು. ಅವರು ಹೊಗಳ್ಕೊಂಡಿದ್ದು, ನಾವು ಇಷ್ಟು ಬೇಗ ಕರ್ಕೊಂಡ್ ಬಂದ್ವಿ ಅಮ್ಮನ ಅರ್ಧ ಗಂಟೆ ಒಳಗೆ, ಅದಕ್ಕೆ ಉಳಿಸ್ಕೊಂಡ್ವಿ ಅಂತ. ಈಗ ಡಾಕ್ಟರ್ ಹೇಳಿದ್ರು ಇನ್ನೊಂದು 1/4 ಗಂಟೆ ಲೇಟ್ ಆಯ್ತು ಹೋಗ್ಬಿಟ್ರು ಲೇಟ್ ಆಗೋಯ್ತಲ್ಲ. ಅಯ್ಯೋ ಬೇಗ ಹೋಗ್ಬಿಟ್ಟು ಬೇಗ ಬರ್ಕೊಂಡು ಕೂತ್ಕೊಂಡ್ವಲ್ಲ ಈಗ. ಬದುಕಿಗೆ ಗತಾಸು ನಗತಾಸು ನಾನು ಶೋಚಿಸಿ ಬರೀ ಅಗತಾಸೂರಪಿ ಗತಾಸು ಶೋಚಿಸಿ ಅಗತಾಸು ಶೋಚಿಸಿ. ಈಗ ಅಯ್ಯೋ ಸುಮ್ನೆ ಅವ್ರಿಗೂ ನಿರಾಳ, ಪ್ರಾರಬ್ಧ ಒದ್ದಾಡ್ಬೇಕಲ್ವ. 3 ವರ್ಷ ಆಯ್ತು ಹೋಗ್ಬಿಟ್ರೆ ಮೈ ತಸ್ಮಾ ಕರ್ಮಫಲಂ ನಾನಾ ಕರ್ಮ ಸಮುದ್ಭವಂ ದೇವಮಾನಸು ಕರ್ತು ಶಾಸ್ತ್ರೇ ನಿದರ್ಶಿತಂ ಅದು. ಈಗ ಪೂರ್ವಪಕ್ಷ ಭರ್ತ ಪ್ರಪಂಚ ಪ್ರವೇಯವಾದ ಮತ ಇವಾಗ. ಅನ್ಯೇ ಮನ್ವತೆ ಕೇಚಿತ್ ಗಂಭೀರನ್ಯಾಯವಾದಿನೋ ಭೇದಸ್ಯ ವಾದಿನಃ ಭೇದವಾದಿನಃ ಭೇದಸ್ಯ ವಿಲಯೋ ವೇದೆ ಗಮ್ಯತೆ ಕಸ್ಯಚಿತ್ ಕ್ವಚಿತ್. ಭೇದಸ್ಯ ವಿಲಯೋ ವೇದೆ ಗಮ್ಯತೆ ಕಸ್ಯಚಿತ್ ಕ್ವಚಿತ್. ಅನ್ಯೇತು ಮನ್ವತೆ ಕೇಚಿತ್ ಗಂಭೀರನ್ಯಾಯವಾದಿನಃ ವೇದಸ್ಯ ವಿಲಯಃ ವೇದೆ ಗಮ್ಯತೆ ಕಸ್ಯಚಿತ್ ಕ್ವಚಿತ್. ಕಸ್ಯಚಿತ್ ಭೇದಸ್ಯ ವಿಲಯೋ ವೇದೆ ಗಮ್ಯತೆ ಕ್ವಚಿತ್ ಗಮ್ಯತೆ ಅಂತ. ಅನ್ಯೇತುಕ್ತೆ ಭರ್ತ ಪ್ರಪಂಚವಾದಿನಃ ಮನ್ವತೆ ಮನ್ವತೆ ತಿಳಿಯುತ್ತಾರೆ. ಏನಂತ? ಅವರು ಗಂಭೀರವಾದ ಆಳವಾದ ನ್ಯಾಯದಿಂದ ಕೂತ್ಕೊಂಡು ವಾದ ಮಾಡುವವರು. ಅವರ ನ್ಯಾಯ ಯುಕ್ತಿ ಬಹಳ ಆಳವಾಗಿದೆ. ಗಂಭೀರವಾದ ನ್ಯಾಯವನ್ನ ವಾದ ಮಾಡುವವರಾಗಿರುವ ಕೆಲವು ಭರ್ತ ಪ್ರಪಂಚರು ಹೇಳ್ತಾರೆ, ವೇದದಲ್ಲಿ ಕೆಲವು ಕಡೆಯಲ್ಲಿ ಭೇದದ ವಿಲಯವೂ ಕೂಡ ಕೇಳಿ ಬರ್ತಾ ಇದೆ. ಭೇದ ವಿಲಯ ಮಾಡ್ಕೋಬೇಕು, ಭೇದ ಪ್ರಪಂಚವನ್ನ ಕರಗಿಸ್ಕೋಬೇಕು, ಭಾಷದಾಕ್ಷಯ ಭೇದ ಪ್ರವಿಲಯ ಮಾಡ್ಕೋಬೇಕು ಅಂತ. ಮೋಕ್ಷ ಆಗಲ್ಲ ಅಂತ. ಗಂಧಕ್ಕೆ ಕೊರಡನ್ನ ತೇದು ಆ ಕಟ್ಟಿಗೆ ಸವಿಸ್ತಿರೋ ಪ್ರಪಂಚವನ್ನ ಕರಗಿಸ್ಬೇಕಂತೆ. ಇಲ್ಲ ಅಂತ ಮಾಡ್ಕೋಬೇಕು. ಇಲ್ಲ ಇದೆಲ್ಲ ಅಲ್ರಿ ಪ್ರಪಂಚ ನಿಂಗೆ ಕರಗಿಸಬೇಕಾಗತ್ತೆ. ಪ್ರಪಂಚ ಕರಗಿಸ್ಬೇಕು ಅಂತಾರೆ ಹೊರಗೆ ಪ್ರಪಂಚವನ್ನು ಇಲ್ಲ ಭಾವನೆ ಮಾಡಿ ಕರಗಿಸ್ಬೇಕಂತೆ. ಭಾವನೆಯಿಂದ ಕರಗಿಸ್ಬೇಕಂತೆ. ಆಗತ್ತಂತೆ ಅವ್ರು ಹೇಳ್ತಾರೆ. ಕಾಮಧ್ವಂಸ ಸಮುಚ್ಚಯ ಪಕ್ಷ ಪ್ರತ್ಯುಕ್ತ ಕರ್ಮಕಾಂಡ से विदिशा द्वारा ब्रह्मकांड से पारिशेष्यादुक्तम अथ प्रपंच प्रवेश द्वारा कर्मकांडस्य इतरशेषत्वात् पारिशेष्यसिद्धिरिति मतमुत्थापिति अन्येति वक्ष्यमाण पक्षस्य शुकरं निरसनम् इति सूचयितुम् उपहसति गंभीरन्यायति. उपहसति हास्य ಮಾಡ್ತಾ ಇದ್ದಾರಂತೆ ಗಂಭೀರ ನ್ಯಾಯ ಅಂತ. ನ್ಯಾಯಾಭಾಸವಾದಿನಃ ಇತಿ ಯಾವತ್ತು ಪ್ರಪಂಚ ಅಭಾವ ಪರತ್ವೇ ಶಾಸ್ತ್ರಸ್ಯ ನ ಪ್ರಪಂಚೋಸ್ತಿ ಚೇತಾವತಾ ಅಲಂ ಬಹು ಪ್ರಪಂಚೇನ ವೇದೇನ ಇತ್ಯಾಶಂಕ್ಯಾಃ ವೇದಸ್ಯ ವಿಲಯಃ ಗಮ್ಯತೆ. ನಿಷೇಧ್ಯ ಬಾಹುಲ್ಯ ನಿಷೇಧಕ ವೇದಸ್ಯಾಪಿ ಯುಕ್ತಂ ತಥಾ ತ್ರಿತಸ್ಯ. ಅಂದ್ರೆ ಕಸ್ಯಚಿತ್ ಕ್ವಚಿತ್ ಅಂಕಿತ ಕಸ್ಯಚಿತ್ ಕ್ವಚಿತ್ ವೇದೆ ಕಸ್ಯಚಿತ್ ಪ್ರಪಂಚಸ್ಯ ಒಂದಾದ ಪ್ರಪಂಚದ ಕಸ್ಯಚಿತ್ ಭೇದಸ್ಯ ಕ್ವಚಿತ್ ವೇದೆ ಕಸ್ಯಚಿತ್ ಭೇದಸ್ಯ ವಿಲಯೋ ಗಮ್ಯತೆ ಅಂತ ಇದ್ದಾನೆ. ಈ ಗಂಭೀರ ಅಂದ್ರೆ ಆಳವಾದ ಅಂತ. ಆಳವಾದ ಗಂಭೀರ ಅಂದ್ರೆ ಬಹಳ ಸ್ಪಷ್ಟಗೊಂಡ ಆಳವಾದ ಸೌಂಡ್ ಅಂತ. ಹಾಸ್ಯ ಕೇಳಿದ್ರು ಅಂತ ಇದ್ದಾರೆ. ಹಾಸ್ಯ ಅದು ಗಂಭೀರ ಇಲ್ಲಂತೆ. ಉಪಹಾಸ ಹಾಸ್ಯ ಉತ್ತರ ಏನ ತಿಳ್ಕೊಳ್ಳಿ. ಇನ್ನು ಕೆಲವರು ಆಳವಾದ ನ್ಯಾಯವನ್ನು ಆಳವಾದ ನ್ಯಾಯದಿಂದ ವಾದ ಮಾಡುವವರು.
ಆಳವಾದ ನ್ಯಾಯವನ್ನು ಇಟ್ಟುಕೊಂಡು ವಾದ ಮಾಡುವವರಾಗಿರುವ ಕೆಲವರು ತಿಳಿಯುತ್ತಾರೆ. ಏನೆಂದರೆ ಹೀಗೆಂದು ತಿಳಿಯುತ್ತಾರೆ. ಅಲ್ಲ, ಗಂಭೀರವಾದ ಆಳವಾದ ನ್ಯಾಯವನ್ನು ವಾದ ಮಾಡುವ ಕೆಲವರು ತಿಳಿಯುತ್ತಾರೆ. ಏನೆಂದರೆ ಕ್ವಚಿತ್ ವೇದ, ಕೆಲವು ಕಡೆ ವೇದದಲ್ಲಿ ಕಶ್ಚಿತ್ ಭೇದಕ್ಕೆ ಬೆಲೆಯೋ ಗಮನ, ಕೆಲವು ಭೇದಗಳ ಬೆಲೆಯುವಾಗ ಮಾಡೋದು ಕಂಡು ಬರುತ್ತಿದೆ. ಅಲ್ಲಿ ರೂಪಾಣ ಚಕ್ಷುರ ಏಕಾಯನಂ ಏಕಾಯನ ಲಯ ಅಂತ ಲಯವಾಗುವುದು. ಕೆಲವು ಕಡೆ ವೇದದಲ್ಲಿ ಕೆಲವು ಭೇದಗಳ ಬೆಲೆಯವು ಕಂಡು ಬರುತ್ತಿದೆ. ಕೆಲವೊಂದು ಭೇದಗಳನ್ನು ಮಾಡ್ಬೇಕು ಅವಾಗ. ಕೆಲವೊಂದು ಭೇದಗಳ ಬೆಲೆಯ ವಿಲಯ ಅಂದ್ರೆ ಏನು ಇದು ಮಾಡೋದು, ಸಕ್ಕರೆ ನೀರಲ್ಲಿ ಬೆಲೆ ಆಗುತ್ತಲ್ಲ, ಕರಗೋದು. ಅಲ್ಲ, ಕೆಲವೊಂದು ಭೇದಗಳ ಅರ್ಥ ಮಾಡಿದ್ರೆ ಇಡೀ ಪ್ರಪಂಚಕ್ಕೆ ಅದು. ಹೌದು, ಅದರಿಂದ ಪ್ರಪಂಚಕ್ಕೆ ಊಹೆ ಮಾಡ್ತಿದ್ದಾರೆ. ಪ್ರಪಂಚಕ್ಕೆ ವೇದ ಎಲ್ಲಿದೆ, ವೇದದಲ್ಲಿ ಕೇಳಬೇಡಿ. ಕೆಲವು ಕಡೆ ಕೆಲವೊಂದು ಭೇದಗಳ ಬೆಲೆ ಕಂಡು ಬಂದಿದೆ. ಆ ನ್ಯಾಯ ಮಾಡಿ ಎಲ್ಲಾ ಭೇದವನ್ನು ಮಾಡಿ. ಯಾಕಂದ್ರೆ ಕೆಲವು ಕಡೆ ವೇದದಲ್ಲಿ ಕೆಲವೊಂದು ವೇದಗಳ ವಿಲಯ ಕಂಡು ಬರುತ್ತದೆ. ಲಯ ಅಂದ್ರೆ ಲಯ. ಸಾಕ ಹಾ, ನೆನ್ಸ್ಕೊಳ್ಳಿ. 11:30 ಆಯ್ತಲ್ಲ. ನಾಶ ಇಟ್ಕೊಳ್ಳಿ, ನಾಶ ಅಂತಾನೂ ಆಗ್ಬೋದು. ನಾಶ